ಶಕ್ತಿಯನ್ನ ಸ್ವರ್ಗ ಪ್ರಕಟಿಸಲಿ. ಪ್ರಾರಂಭದಲ್ಲೇ ಹೇಳ್ತಾ ಇದೀನಿ ಕೇಳ್ರಿ. ಕೆಲವೊಂದು ವ್ಯಕ್ತಿಗಳನ್ನ ಸ್ವರ್ಗದ ದೇವರು ಇವತ್ತು ಎನ್ಕೌಂಟರ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳನ್ನ ದೇವರು ನೇರವಾಗಿ ಮುಟ್ಟಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೀ ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಕೆಲವು ಹೊಸ ಕಾರ್ಯಗಳು, ಕೆಲವು ಬದಲಾವಣೆಗಳು, ಕೆಲವು ವ್ಯತ್ಯಾಸಗಳು ನಿಮ್ಮ ಒಳಗಡೆ ಜೀವದ ಬುಗ್ಗೆ ಪ್ರಕಟ ಆಗೋ ರೀತಿಯಲ್ಲಿ ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಮತ್ತೊಂದ್ಸಾರಿ ದೇವರ ಆತ್ಮದಲ್ಲಿ ಹೇಳ್ತಾ ಇದೀನಿ ಕೇಳ್ರಿ. ಕೆಲವೊಂದು ವ್ಯಕ್ತಿಗಳನ್ನ ದೇವರು ಇವತ್ತು ಮುಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಮುಟ್ಟುವಾಗ ಏನೋ ನಡೆಯುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಸರಿ, ನಾನು ಸಂದೇಶದ ಕಡೆಗೆ ಹೋಗಕ್ಕೆ ನಮ್ಮ ಮುಂಚೆ ಚಿಕ್ಕ ಸಾಕ್ಷಿ ಅಂದ್ರೆ ಈ ವಾರ ಪೂರ್ತಿ ಮನೇಲಿ ಎಲ್ಲರೂ ಅಸ್ವಸ್ಥರಾಗಿ ಮಾರಪಟ್ರು. ನಾನು, ಪಾಸ್ಟರಮ್ಮ, ನಮ್ಮಮ್ಮ, ಹಲ್ಲೆಲೂಯಾ, ಎಲ್ಲರೂ ಅಸ್ವಸ್ಥರಾಗಿ ಮಾರ್ಪಟ್ರು. ಒಂದು ವಾರದ ಮೇಲೆ ನಾವು ತುಂಬಾ ಒದ್ದಾಡಿದ್ವಿ. ಬಟ್ ದೇವರ ಕೃಪೆ ನಿಲ್ಲಿಸಿದ್ದು ದೇವರು. ನಿಮ್ಮ ಪ್ರಾರ್ಥನೆ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಆ ಒಂದು ಇಕ್ಕಟ್ಟಿನ ದೇವರು ಬಿಡಿಸಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಆಮೇಲೆ ಕೆಲ ಜನರು ಫೋನ್ ಎಲ್ಲ ಮಾಡಿ ವಿಚಾರಿಸಿದ್ರಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಕೆಲ ಜನರು ಅಡುಗೆ ಮಾಡ್ಕೊಂಡು ಬಂದು ಕೊಟ್ರಿ. ದೇವ್ರು ಅವ್ರಗಳು ಕೂಡ ಆಶೀರ್ವಾದ ಮಾಡ್ಲಿ. ಕೆಲ ಜನರು ಫೋನ್ ಮಾಡಿ ದುಡ್ಡು ಕಳಿಸ್ತಾ ಇದೀನಿ ಅಂತೇಳಿ ಕೆಲ ಜನ ದುಡ್ಡು ಕೂಡ ಕಳಿಸಿದ್ರಿ. ಅವರುಗಳನ್ನ ಕೂಡ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡ್ಲಿ. ಇದಕ್ಕೆಲ್ಲ ಆಶೀರ್ವಾದ ನೀವು ಕಾಣ್ತೀರಾ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಅವ್ರನ್ನೆಲ್ಲರನ್ನ ದೇವರ ಆಶೀರ್ವಾದ ಮಾಡ್ಲಿ. ಪ್ರೈಸ್ ದಿ ಲಾರ್ಡ್. ಸರಿ, ದೇವರಿಗೆ ಮಹಿಮೆ ಆಗ್ಲಿ ಬಿಡಿಸಿದಕ್ಕಾಗಿ. ಈಗ ವಾಕ್ಯದ ಒಳಗಡೆ ನಾವು ಹೋಗೋಣ. ಮತ್ತೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ. ಬ್ರದರ್ ಕೈ ಹಿಡ್ದಿದ್ರೆ, ಸಿಸ್ಟರ್ ಕೈ ಹಿಡ್ದಿದ್ರೆ ಹೇಳ್ರಿ, ದೇವ್ರು. ಜೋರಾಗಿ ಹೇಳ್ರಿ. ಸೀಟ್ ನೀವ್ ಹೇಳ್ತಾ ಇರೋದು ಈ ಸೀಟ್ ಬಿಟ್ಟೇ ಹೋಗ್ತಾ ಇಲ್ಲ. ಮತ್ ದೇವ್ರ ಹತ್ರ ಎಲ್ಲಿ ಹೋಗ್ತದೆ? ಹಲ್ಲೆಲೂಯಾ. ಹೇಳ್ರಿ, ದೇವರು ಇವತ್ತು. ಬ್ರದರ್, ನೀವ್ಯಾಕೆ ಬ್ರದರ್ ಅಂತೀರಾ? ನೀ ಬ್ರದರ? ನಾನು ಹೇಳಿದೆ ಬ್ರದರ್ ಕೈ ಹಿಡಿಯುವಾಗ, ಸಿಸ್ಟರ್ ಕೈ ಹಿಡಿಯುವಾಗ ಹೇಳ್ರಿ ಅಂದ್ರೆ ನಾನ್ ಬ್ರದರ್ ಆಗಿ ನಾನು ಹೇಳ್ತಾ ಇದೀನಿ. ಇವರು ಬ್ರದರ್ ಅಂತ ನೋಡಿ. ಎಷ್ಟು ಬೇಗ ನಿಮ್ಮನ್ನ ಪಕ್ಕದಲ್ಲಿ ಬ್ರದರ್ ಮಾಡ್ಬಿಟ್ರು. ಹಲ್ಲೆಲೂಯಾ. ಹೇಳ್ರಿ, ದೇವರು ಇವತ್ತು ನಿಮ್ಮನ್ನ ಮುಟ್ಟುತ್ತಾರೆ. ಮುಟ್ಲಿ. ಆಮೆನ್. ಸರಿ, ನೀವು ಒಪ್ಪಿಸ್ಕೊಟ್ರೆ, ನೀವು ಸಮರ್ಪಣೆ ಮಾಡಿಕೊಟ್ರೆ ದೇವರ ಆತ್ಮನ ಏನೋ ಮಾಡ್ತಾರಿಲ್ಲ. ವ್ಯಕ್ತಿಯ ಜೀವಿತದ ಒಳಗಡೆ ಏನೋ ಮಾಡ್ತಾರ. ನಿಮ್ಮ ಹೃದಯದ ಒಳಗಡೆ ಏನೋ ಮಾಡ್ತಾರೆ. ನಿಮ್ಮ ಹಿಸ್ಟ್ರಿ ಏನೋ ಮಾಡ್ತಾರೆ. ನಿಮ್ಮ ಚರಿತ್ರೆಯಲ್ಲಿ ಏನೋ ಮಾಡ್ತಾರೆ. ಕೆಲವು ಬದಲಾವಣೆಗಳನ್ನ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸರಿ, ಪಟ್ಟಂತೇಳಿ ದೇವರ ವಾಕ್ಯದ ಕಡೆಗೆ ನಾವು ಓಡಿ ಹೋಗೋಣ. ಕರ್ತನು ಕೊಟ್ಟಿರುವಂತಹ ವಾಕ್ಯ ಲೂಕನಿಗೆ ಬರೆದಂತ ಸುವಾರ್ತೆ 19ನೇ ಅಧ್ಯಾಯ ಅದರ 5, 6ನೇ ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5, 6 ವಾಕ್ಯ. ಯೇಸು ಅಲ್ಲಿಗೆ ಬಂದು, ಸ್ವಲ್ಪ ಮೈಕ್ ದೂರಗೆ ಇಟ್ಕೊಂಡು ಓದಿದ್ರೆ ಚೆನ್ನಾಗಿರ್ತದೆ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಯ್ಯನೇ ಥಟ್ಟನೆ ಇಳಿದು ಬಾ. ಸ್ವಲ್ಪ ಮೈಕ್ ದೂರ ಇಟ್ಟು ಜಕ್ಕಯ್ಯನೇ ತಟ್ಟನೆ ಇಳಿದು ಬಾ. ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು, ನಿನ್ನ ಮನೆ ಒಳಗಡೆ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರ್ಯಾರ ಮನಸ್ಸು, ಯಾರ್ಯಾರ ಆಲೋಚನೆ, ಯಾರ್ಯಾರು ಎಲ್ಲೆಲ್ಲಿ ಎತ್ತು ಕೂತಿದ್ರು ಇವತ್ತು ತಟ್ಟನೆ ಇಳಿದು ಬಂದ್ಬಿಡ್ರಿ. ಅರ್ಥ ಆಗ್ತಾ ಇದೆಯಾ? ಏನ್ ಹೇಳ್ತಾರಲ್ಲ, ಮನಸ್ಸು ಆಬ್ಸೆಂಟು, ದೇಹ ಮಾತ್ರ
ಪ್ರೆಸೆಂಟ್ ಅಂದ್ರೆ ದೇಹ ಇಲ್ಲಿದೆ, ಮನಸ್ಸಿಲ್ಲ, ಎಲ್ಲೋ ಇದೆ. ಅಲ್ಲಿಂದ ತಟ್ ಅಂತ ಇಲ್ಲಿ ಬಂದ್ಬಿಡ್ರಿ. ಅಲ್ಲಲ್ಲೋಯ ದೇವ್ರು ಹೇಳ್ತಾ ಇದಾರೆ, ಇವತ್ತು ಅವರು ನಿನ್ನ ಮನೆಗೆ ಬರ್ತಾರ. ಸುಮಾರು ಸಾರಿ ನಾನು ಪ್ರಸಂಗ ಮಾಡಿದ್ದೀನಿ, ದೇವ್ರು ನಿನ್ನ ಮನೆಗೆ ಬರ್ತಾರೆ, ದೇವ್ರು ಬರ್ತಾರೆ, ದೇವ್ರು ಬರ್ತಾರೆ, ದೇವ್ರು ನಿನ್ನ ಮನೆಗೆ ಬರ್ತಾರೆ ಅನ್ನೋ ಕುರಿತು ಅನೇಕ ಸಾರಿ ನಾನು ಮಾತಾಡಿದ್ದೀನಿ. ಬಟ್ ಇವತ್ತು ಮತ್ತೆ ದೇವರ ಆತ್ಮ ಅದ್ರ ಕುರಿತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತದೇನೆ. ಬಟ್ ಆಲೋಚನೆ ಡಿಫ್ರೆಂಟ್ ಆಗಿರ್ತದೆ. ಒಂದೇ ವಾಕ್ಯ, ಕೋಟ್ಯಾಂತರ ಗಟ್ಟಲೆ ಆಲೋಚನೆ. ಅಲ್ಲಲ್ಲೋಯ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಕೇಳ್ರಿ. ಯೇಸು ನಿನ್ನ ಮನೆಗೆ ಬರ್ತಾರೆ. ಸಂತೋಷ, ಸಂತೋಷ, ಸಮಾಧಾನ, ಸಂತೋಷ, ಸಂತೋಷ. ಅಲ್ಲಲ್ಲೋಯ, ಪ್ರೈಸ್ ದಿ ಲಾರ್ಡ್. ಮತ್ತೊಂದು ಸಾರಿ ಹೇಳ್ತೇನೆ, ಕೇಳ್ರಿ. ನನ್ನ ಯೇಸು ನಿನ್ನ ಮನೆ ಒಳಗಡೆ ಅವ್ರು ಬರ್ತಾರೆ. ಅಷ್ಟೇ. ಇನ್ನೊಂದು ಪದದಲ್ಲಿ ಹೇಳಬೇಕಾದ್ರೆ, ಇವತ್ತು ನೀನು ಬಂದ ಹಾಗೆ ಹಿಂದಿರುಗಲ್ಲ, ನೀನು ಹೋಗುವಾಗ ನಿನ್ ಜೊತೆ ಯೇಸು ನಡ್ಕೊಂಡು ಬರ್ತಾರ. ಬ್ರದರ್, ಇವತ್ತು ನಿಮ್ ಚರಿತ್ರೆ ಬದಲಾಗುತ್ತೆ. ಇವತ್ತು ನಿಮ್ ಚರಿತ್ರೆ ಬದಲಾಗುತ್ತೆ. ನಿಮ್ ಚರಿತ್ರೆ ಬದಲಾಯಿಸೋದಕ್ಕೋಸ್ಕರ ದೇವರು ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು. ಹಲ್ಲೆಲೂಯ. ಯೇಸು ಹೇಳ್ತಾರೆ ನಿನ್ ಮನೆಗೆ ಇವತ್ತು ಬರ್ತಾರಂತ. ಯೇಸು ನಿಮ್ ಮನೆಗೆ ಬರುವಾಗ ಸಂತೋಷ ಉಂಟಾಗುತ್ತೆ. ಸಂತೋಷ ಇದು ಮನುಷ್ಯರು ಕೊಡೋ ಸಂತೋಷ ಅಲ್ಲ, ದೇವರಿಂದ ಬರೋ ಸಂತೋಷ. ಹಲ್ಲೆಲೂಯಾ. ಕೆಲವರ ಮನೆ ಒಳಗಡೆ ಇವತ್ತು ಯೇಸು ಹೋಗ್ತಾರ. ಯೇಸು ಹೋಗುವಾಗ ಮನೆ ಶುದ್ಧಿ ಮಾಡ್ತಾರ, ಆ ವ್ಯಕ್ತಿಯನ್ನು ಶುದ್ಧಿ ಮಾಡ್ತಾರೆ. ನನ್ನ ದೇವರ ಆ ಮನುಷ್ಯನನ್ನ ಮುಂದಿನ ಪೀಳಿಗೆಗೆ, ಮುಂದಿನ ಕಾರ್ಯಕ್ಕೆ, ಮುಂದಿನ ಸ್ಥಿತಿಗೆ ಅವರುಗಳನ್ನು ನನ್ನ ದೇವರು ಸಿದ್ಧ ಮಾಡ್ತಾನೆ. ಕೆಲವು ವ್ಯಕ್ತಿಗಳನ್ನ ಈ ಪ್ರಾರ್ಥನೆಯಲ್ಲಿ ಪ್ರಿಪೇರ್ ಮಾಡ್ತಾನೆ ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರ. ಇವತ್ತು ಅಕಸ್ಮಾತ್ ಯಾರು ಬಂದಿಲ್ಲ, ಇಲ್ಲಿ ಯಾರೆಲ್ಲ ಬಂದಿದ್ರು ಇವತ್ತು ದೇವರು ನಿಮ್ಮನ್ನು ಕರ್ಕೊಂಡು ಬಂದಿರೋದು. ಕಾರಣ ದೇವರು ಇವತ್ತು ನಿಮ್ಮನ್ನ ರೆಡಿ ಮಾಡ್ತಾರಂತೆ, ಸಿದ್ಧ ಮಾಡ್ತಾರಂತೆ. ಹಲ್ಲೆಲೂಯಾ. ಕೆಲವು ಸೇವಕರುಗಳನ್ನ ಎಬ್ಬಿಸ್ತಾರೆ. ಹಲ್ಲೆಲೂಯಾ. ಕೆಲವು ಸೇವಕರುಗಳನ್ನ, ದೇಶ, ರಾಜ್ಯ, ಪಟ್ಟಣಗಳನ್ನ ದೇವರ ಆತ್ಮನ ಶಕ್ತಿಯಲ್ಲಿ ಅಲ್ಲಾಡಿಸುವಂತ, ನಡಿಗಿಸುವಂತ, ಬೆಚ್ಚಿ ಬೀಳಿಸುವಂತ ಸೇವಕರು ಇವತ್ತು ಈ ಸಭೆಯಲ್ಲಿ ಎಬ್ಬಿಸಲ್ಪಡುವಂತ ಆ ಅಭಿಷೇಕ, ಆ ಎಣ್ಣೆ, ಆ ಕೃಪೆ ಇಳಿಲಿ. ಮುಟ್ಟಬೇಕಾದವ್ರನ್ನ ಮುಟ್ಲಿ, ತಾಕಬೇಕಾದವ್ರನ್ನ ತಾಕಲಿ. ಎಸ್, ಯಾರನ್ನ ಮುಟ್ಟಬೇಕು, ಯಾರನ್ನ ತಾಕಬೇಕು, ಯಾರನ್ನ ಇಳಿಬೇಕು, ಅವರುಗಳನ್ನ ಇಡಿಲಿ. ಜೀಸಸ್. ದೈವ ಶಕ್ತಿ. Glory. Rabada daga bo. Ta. Rababa daga daba rikamana. Hallelujah. ಮನುಷ್ಯನ ಒಳಗಡೆ ಬದಲಾವಣೆಗಳನ್ನು ಕೊಂಡು ಬರುವಂತ ಭಾನುವಾರವಾಗಿದೆ ಈ ಭಾನುವಾರ. ಹಲ್ಲೆಲೂಯಾ. ಜಕಾಯನು ಯೇಸುವನ್ನ ನೋಡ್ಲಿಕ್ಕಾಗಿ ಬಂದನು. ಯೇಸುವನ್ನ ನೋಡ್ಲಿಕ್ಕಾಗದೇ ಇರುವ ಕಾರಣ ತನ್ನ ಮುಂದೆಗಡಿದ್ದಂತ ಆಲದ ಮರಕ್ಕೆ ಹತ್ತುತ್ತಾ ಇದ್ದಾನೆ. ಒಂದು ಮರದ ಮೇಲೆ ಹತ್ತುತ್ತಾ ಇದ್ದಾನೆ. ಮರದ ಮೇಲಾದ್ರೂ ಹತ್ತಿದ್ರೆ ನಾನು ಯೇಸುವನ್ನ ನೋಡಬಹುದೇನೋ, ಯೇಸು ನನ್ನ ನೋಡ್ತಾರೇನೋ, ನಾನು ಯೇಸುವನ್ನ ಕಾಣುತ್ತೇನೇನೋ. ಹಲ್ಲೆಲೂಯಾ. ಈ ಒಂದು ಬಯಕೆಯಿಂದ ಜಕ್ಕಾಯನು
ಆಲದ ಮರದ ಮೇಲೆ ಹತ್ತುತ್ತಾ ಇದ್ದಾನೆ. ಆಲದ ಮರದ ಮೇಲೆ ಹತ್ತಿದ್ರು ಕೂಡ ಯೇಸುವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯೇಸುವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯೇಸು ಸ್ವಲ್ಪ ಸಮಯ ಬಿಟ್ಟು ಜಕ್ಕಾಯನಿರೋ ಜಾಗಕ್ಕೆ ಬರ್ತಾ ಇದ್ದಾರೆ. ಜಕ್ಕಾಯನಿರೋ ಜಾಗಕ್ಕೆ ಯೇಸು ಬರುವಾಗ ಈಗ ಜಕ್ಕಾಯನು ಕೆಳಗಡೆ ಇಲ್ಲ, ಈಗ ಜಕ್ಕಾಯನು ಮರದ ಮೇಲಿದ್ದಾನೆ. ಜಕ್ಕಾಯನ್ಗೆ ದೇವರು ಹೇಳ್ತಾ ಇದ್ದಾರೆ, ಜಕ್ಕಾಯನೇ, ನಿನ್ನ ಹೆಸರು ಜಕ್ಕಾಯ, ನಾನು ಈ ಊರಿಗೆ ಹೊಸಬ, ನೀನ್ ಯಾರು ನನಗೆ ಗೊತ್ತಿಲ್ಲ. ಯೇಸು ಅಂತ ನೀನು ತಿಳ್ಕೊಂಡಿದ್ಯಾ, ಆದ್ರೆ ನಾನು ನಿನ್ನನ್ನು ಮೊದಲನೇ ಸಾರಿಗೆ ನೋಡ್ತಾ ಇದ್ದೀನಿ, ನೀನು ಜಕ್ಕಾಯನಾಗಿದ್ಯಾ. ಯೇಸು ಸ್ವಾಮಿ ಒಂದು ವ್ಯಕ್ತಿಯನ್ನ ಮೊದಲನೇ ಸಾರಿ ನೋಡ್ಬಿಟ್ಟು ಕರೆಕ್ಟಾಗಿ ಅವನ ಹೆಸರು ಹಿಡಿದ್ಬಿಟ್ಟು ಜಕ್ಕಾಯನೇ ಅಂತ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಅವನು ನಮ್ಮನ್ನ ಕಂಡುಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತದ, ತಾಯಿಯ ಗರ್ಭದಲ್ಲಿ ಇರುವಾಗಲೇನೆ ದೇವರು ನಮ್ಮನ್ನ ಹೆಸರಿಡಿದು ಕರೆದಿದ್ದಾನೆ. ಒಂದದಾಗಿ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ದೇವರು ನಮ್ಮನ್ನ ಕಂಡುಕೊಂಡಿದ್ದಾನೆ. ಎರಡನೇದಾಗಿ ತಾಯಿಯ ಗರ್ಭದಲ್ಲಿರುವಾಗಲೇನೆ ನಮ್ಮೆಲ್ಲರ ಹೆಸರು ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಈಗ ಜಕ್ಕಾಯ ನೋಡಿ ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ, ನಾನ್ ನಿನ್ನ ಮನೆಗೆ ಬರಬೇಕು. ಪರಿಚಯ ಮಾಡ್ತಾ ಇದ್ದೀನಿ, ನಿನ್ನ ಪ್ರಸಂಗ ಮಾಡ್ತಾ ಇಲ್ಲ. ಯೇಸು ಸ್ವಾಮಿ ಜಕ್ಕಾಯಿಗೆ ನೋಡಿ ಹೇಳ್ತಾ ಇದ್ದಾರೆ, ಜಕ್ಕಾಯನೇ, ನಾನ್ ನಿನ್ನ ಮನೆಗೆ ಬರಬೇಕು. ನಾನು ನಿನ್ನ ಮನೆ ಒಳಗಡೆ ಬರ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಆದರೆ ಆ ಮನೆಗೆ ಬರೋಕ್ಕಿಂತ ಮುಂಚೆ ನೀನೊಂದು ಕೆಲಸ ಮಾಡಬೇಕು. ಜಕ್ಕಾಯ ಕೇಳ್ತಾನೆ, ಏನು ಸ್ವಾಮಿ? ಈಗ ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ಮನೆ ಒಳಗಡೆ ಬರೋಕ್ಕಿಂತ ಮುಂಚೆ ನೀನ್ ಹತ್ತಿರುವಂತ ಆಲದ ಮರದ ಕೆಳಗಡೆ ಇಳಿ. ನೀನ್ ಆ ಜಾಗದಿಂದ ಇಳಿದು ಕೆಳಗಡೆ ಬಂದ್ರೆ ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ಹಲ್ಲೆಲೂಯಾ. ಯೇಸು ಜಕ್ಕಾಯನಿಗೆ ಹೇಳ್ತಾ ಇದ್ದಾರೆ, ನೀನು ಅಲ್ಲಿಂದ ಇಳಿದು ಕೆಳಗಡೆ ಬಂದ್ರೆ ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ನಾನ್ ನಿನ್ನ ಮನೆ ಒಳಗಡೆ ಬರಬೇಕಾದ್ರೆ ನೀನ್ ಕೆಳಗಡೆ ಇಳಿಬೇಕು. ದೇವ್ರು ಕೆಲವು ಜನರಿಗೆ ಹೇಳ್ತಾ ಇದ್ದಾರೆ, ಕೆಲವು ಜನರು ಮನೆ ಒಳಗಡೆ ಬರ್ಲಿಕ್ಕೆ ಆಗದೆ ಇರುವಂತ ಕೆಲವು ತಡೆಗಳನ್ನ ನೀವು ಹಾಕೊಂಡಿದ್ದೀರಿ. ಆ ತಡೆಗಳು ಯಾವುದು ಅಂದ್ರೆ, ಕೆಲವು ಕಾರ್ಯಗಳಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಿ, ಕೆಲವು ವಿಷಯಗಳಲ್ಲಿ ನೀವು ಕುತ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲಿಂದ ನೀವು ಕೆಳಗಡೆ ಇಳಿತಾ ಇಲ್ಲ. ಯಾವ ವಿಷಯ? ನಾನು, ನಂದು, ನಾನೇ, ನನ್ನಿಂದಲೇ, ನಾನಿಲ್ಲದೆ ಏನು ನಡೆಯಲ್ಲ, ನಾನಿದ್ರೇನೆ ಎಲ್ಲ ನಡೆಯುವಂಥದ್ದು ಅಂತೇಳಿ ಬೇಡದೆ ಇರುವ ಕೆಲವು ವಿಷಯಗಳಲ್ಲಿ ನಾವೇನಾಗಿದ್ದೀವಿ, ಒಳಗಾಗ್ಬಿಟ್ಟಿದ್ದೀವಿ. ಆದ್ರೆ ಇವತ್ತು ಯೇಸು ಹೇಳ್ತಾ ಇದ್ದಾರೆ, ಆ ಅವಸ್ಥೆಯನ್ನ, ಆ ಜಾಗವನ್ನ ಬಿಟ್ಟು ನೀನು ಕೆಳಗಡೆ ಇಳಿದು ಬಂದ್ರೆ ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನೀನ್ ಹತ್ತಿ ಕೂತಿರುವ ಕೆಲವು ಕಾರ್ಯಗಳಿದೆ, ಅದು ನಾನ್ ನಿನಗೆ ಹೇಳ್ತಾ ಇದ್ದೇನೆ. ನೀನ್ ಅದನ್ನ ಬಿಟ್ಟು ಕೆಳಗಡೆ ಬರೋದಾದ್ರೆ, ದೇವರು ವಾಕ್ಯ ಹೇಳ್ತದೆ, ದೇವರ ಮುಂದಗಡೆ ತಗ್ಗಿಸಿಕೊಳ್ಳವನನ್ನ ನನ್ನ ದೇವರು ಅವನನ್ನ ಉನ್ನತದಲ್ಲಿ ನಡೆಸ್ತಾನಂತೆ. ದೇವರ ಮುಂದಗಡೆ ಯಾರು ತಗ್ಗಿಸಿಕೊಳ್ತಾರೋ ಅವರುಗಳನ್ನ ನನ್ನ ದೇವರು ಹೆಚ್ಚಿಸುವವನಾಗಿರ್ತಾನೆ. ಇವತ್ತು ನಾನಿನ ಮನೆ ಒಳಗಡೆ ಬಂದು ನಿನ್ನನ್ನು ಹೆಚ್ಚಿಸಬೇಕಾದ್ರೆ ನೀನು ಕೆಳಗಡೆ ಇಳಿಬೇಕು. ನೀನು ಹತ್ತಿರುವ ಕೆಲವು ಮೆಟ್ಲುಗಳಿವೆ, ನೀನು ಹತ್ತಿರುವ ಕೆಲವು ವಿಷಯಗಳಿವೆ, ಅವುಗಳನ್ನ ಬಿಟ್ಟು ನೀನು ಇಳಿದು ಬರೋದಾದ್ರೆ ನಾನಿವತ್ತು ನಿನ್ನ ಮನೆ ಒಳಗಡೆ ಬರ್ತೀನಿ. ನಾನು ನಿನ್ನ ಜೊತೆನಲ್ಲಿ ಬರ್ತೀನಿ. ಹಲ್ಲೆಲೂಯಾ ಅಂತ ಹೇಳಿದ ತಕ್ಷಣನೇ ಜಕ್ಕಾಯನು ಯೇಸುವಿನ ಮುಂದಗಡೆ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಮಾತಾಡಿದ ತಕ್ಷಣವೇ ಆ ಶಬ್ದವನ್ನು ಕೇಳಿ ಜಕ್ಕಾಯನು ತಟ್ಟನೆ ಇಳಿದು ಯೇಸುವಿನ ಮುಂದಗಡೆ ಬರ್ತಾ ಇದ್ದಾರೆ. ಈಗ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ಮನೆಗೆ ಹೋಗೋಣ. ಯೇಸು ಜಕ್ಕಾಯನಿಗೆ ಹೇಳ್ತಾ ಇದ್ದಾರೆ,
ನಿನ್ನ ಮನೆಗೆ ಹೋಗೋಣ, ನಾನು ತಯಾರಾಗಿ ಬಂದಿದ್ದೀನಿ, ನಾನು ಸಿದ್ಧವಾಗಿ ಬಂದಿದ್ದೀನಿ, ನಾನು ನಿನ್ನ ಮನೆಗೆ ಬರಬೇಕು. ಸ್ವಾಮಿ, ಮನೆ ಇದೆ, ಮನೆ ಇದೆ, ಸುಂದರವಾಗಿದೆ. ಆದರೆ ಆ ಮನೆಗೆ ಒಬ್ಬೊಬ್ಬರು ಒಂದೊಂದು ಹೆಸರನ್ನ ಕೊಟ್ಟಿದ್ದಾರೆ. ಮನೆ ಇದೆ, ದೊಡ್ಡ ಮನೆ, ಸುಂದರವಾದ ಮನೆ. ಆದರೆ ಈ ಮನೆಗೆ ಒಬ್ಬೊಬ್ರು ಒಂದೊಂದು ಊರಿನವರು ಒಂದೊಂದು ಹೆಸರನ್ನ ಕೊಟ್ಟಿದ್ದಾರೆ. ಈ ರೀತಿಯಾದ ಹೆಸರುಗಳಲ್ಲಿ ನನ್ನ ಮನೆ ಕರೆಯಲ್ಪಡ್ತಾ ಇದೆ. ಈ ಮನೆಗೆ ನೀವು ಬರ್ತೀರಾ? ಯಾಕಂದ್ರೆ ನೀವು ಅದ್ಭುತಗಳ ಸ್ವರೂಪಿ, ಸರ್ವಶಕ್ತನು, ನೀನ್ ಸರ್ವವ್ಯಾಪಿ. ನೀನ್ ನಡ್ಕೊಂಡು ಬಂದ್ರೆ ನಿನ್ನ ಹಿಂದ್ಗಡೆ ಲಕ್ಷಾಂತರ ಜನಗಳು ಸೇರಿ ಬರ್ತಾರೆ. ಇಂಥ ಪದವಿಯಲ್ಲಿರುವಂತ ನೀನು, ಇಂಥ ಭಯಂಕರನಾಗಿರುವ ದೈವ ಮನುಷ್ಯನಾಗಿರುವ ನೀನು ನನ್ನ ಮನೆಗೆ ಬರ್ತೀಯಾ? ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮನೆಗೆ ಬರ್ತೀನಿ. ಇದು ಹೇಳಿದ ತಕ್ಷಣ ಅವನಿಗೆ ಸಂತೋಷ ಆಗ್ತಾ ಇದೆ. ಯಾರಿಗೆ ಸಂತೋಷ ಆಗ್ತಾ ಇದೆ? ಜಕ್ಕಾಯನಿಗೆ ಸಂತೋಷ ಆಗ್ತಾ ಇದೆ ಅಂತೆ. ಯಾಕೆ? ಯೇಸು ಇಷ್ಟೆಲ್ಲ ಹೇಳಿದ್ರು ಕೂಡ ನಿನ್ ಮನೆಗೆ ಬರ್ತೀನಿ. ಸಿಂಪಲ್ ಆಗಿ 5 ಶಬ್ದ ಮಾಡ್ಬೇಡಿ, ತಗೊಂಡ್ಬಿಡ್ರಿ. ನಮ್ಮ ಸಭೆಯವ್ರು ಸುಮ್ಮನೆ ಅದೇನೋ ದಂಡಪಿಂಡ ತರ ಕೂತವ್ರು. ಏನ್ ಮಾಡೋಣ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಅವನೇನ್ ಹೇಳ್ತಿದ್ದಾನೆ? ಜಕ್ಕಾಯ, ನನ್ನ ಮನೆಗೆ ಒಬ್ಬೊಬ್ರು ಒಂದೊಂದು ಊರು ಒಂದೊಂದು ಹೆಸರು ಕೊಟ್ಟಿದೆ. ಈ ಹೆಸರು ನನ್ನ ಮನೆಗಿದೆ, ನೀನ್ ಬರ್ತೀಯಾ ಅಂತ ಆ ಮನುಷ್ಯನು ಯೇಸುವನ್ನ ಕೇಳುವಾಗ ಯೇಸು ಹೇಳ್ತಾ ಇದ್ದಾರೆ, ಎಸ್, ನಾನು ಈಗ ನಿನ್ನ ಮನೆಗೆ ಬರ್ತೀನಿ. ಸರಿನಾ? ಈಗ ಉದಾಹರಣೆಗೆ ಒಂದು ವ್ಯಕ್ತಿ ನಿನ್ ಮನೆಗೆ ಬರ್ತೀನಿ ಅಂತ ಹೇಳುವಾಗ ಆ ವ್ಯಕ್ತಿ ಗೊತ್ತಿರಲ್ಲ ಆ ಮನೆಯ ವಾತಾವರಣ, ಆ ಮನೆಯ ವ್ಯಕ್ತಿಯ ವಾತಾವರಣ. ಆಗ ಈತನಿಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಮನುಷ್ಯನು ಹೇಳ್ತಾನೆ, ಕೇಳಿಸ್ಕೊಳ್ರಿ ಏನಂತ ಹೇಳಿ ಅಂದ್ರೆ, ನೋಡ್ರಿ, ನೀವು ಯಾವ ಮನೆಗೆ ಹೋಗ್ಬೇಕಂತ ಬಯಸಿದ್ದೀರೋ, ಯಾವ ಮನೆಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ರೋ, ಅದು ಸಾಧಾರಣವಾದ ಮನೆ ಅಲ್ಲ. ಅವಪ್ಪ ರೌಡಿ, ಅವಪ್ಪ ರೌಡಿ. ನೀವು ಮನೆ ಒಳಗಡೆ ಹೋದ್ರೆ ಬರೀ ಲಾಂಗು ಮಚ್ಚಗಳೇ ಇರ್ತದೆ ಅಂತ ಮನೆ ಹೋಗ್ತೀರಾ ಅಂತ ಆ ಮನುಷ್ಯ ಇವ್ರಿಗೆ ಹೇಳುವಾಗ ಈ ಮನುಷ್ಯ ಹೇಳ್ತಾನೆ, ಇಲ್ಲ, ನನ್ನ ಹೆಂಡತಿ ಹಾಸ್ಪಿಟಲ್ ಇದ್ದಾಳೆ, ಇವಾಗ ಹೋಗ್ಬಿಟ್ಟು ಭಾನುವಾರ ಬರ್ತೀನಿ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಅವ್ರ ಮನೆಗೆ ಹೋಗ್ಬೇಕು, ವಿಸಿಟ್ ಕೊಡ್ಬೇಕು, ಅಲ್ಲಿ ಹೋಗ್ಬೇಕಂತ ಮನುಷ್ಯ ಈಗ ಇಲ್ಲ, ಆ ಮನೆ ರೌಡಿಯ ಮನೆ ಅಂತ ಹೇಳಿದ ತಕ್ಷಣವೇ ಈಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಂಡತಿಗೆ ಹುಷಾರಿಲ್ಲ. ಯಾಕೆ? ಭಯ. ಈಗ ಆ ಮನೆ ಹೆಸರೇನು? ರೌಡಿಯ ಮನೆ. ಹಲೋ, ಆ ಮನೆ ಹೆಸರೇನು? ರೌಡಿಯ ಮನೆ. ಈಗ ಈ ರೌಡಿಯ ಮನೆ ಅಂತ ಹೆಸರಿರೋ ಮನೆಗೆ ಯಾರಾದ್ರೂ ಬರ್ತಾರಾ? ಆದ್ರೆ ಯೇಸು ಹೇಳ್ತಾರೆ, ನಾನು ಬರ್ತೀನಿ. ಹಲ್ಲೆಲೂಯಾ. ಈ ಮನೇನ ಅವಳ, ಅಯ್ಯಯ್ಯೋ, ಅವಳ ಬದುಕು ನೀವು ಕೇಳಬೇಕು, ಅವಳ ಜೀವನ ನೀವು ಕೇಳಬೇಕು. ಅಪ್ಪ, ಒಬ್ಬರ ಇಬ್ಬರ ಮೂರ 25 ಜನ ಆಗೋಯ್ತು. ಆ ಮನೆ ವ್ಯಭಿಚಾರದ ಮನೆ. ಆ ಮನೆಗೆ ನೀವು ಹೋಗ್ತೀರಾ ಅಂದ್ರೆ ಸಾಕು, ಅಯ್ಯೋ, ನಾವು ಮಾನಸ್ತಿಯರು, ನಾವು ಆ ಮನೆಗೆ ಹೋಗ್ಬಿಟ್ರೆ ನಮಗೂ ಅದೇ ಹೆಸರು ಬಂದ್ಬಿಡುತ್ತೆ. ಯೇಸು ಎಂತೆಂತೆಂತೆಂತ ವ್ಯಭಿಚಾರಿಗಳ ಮನೆಗೆ ಹೋಗ್ಬಿಟ್ರಂತೆ. ಇದುವರೆಗೂ ವ್ಯಭಿಚಾರ ಅಂತ ಯೇಸು ಹೆಸರೇ ಬಂದಿಲ್ಲ. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ, ಈ ಪ್ರಪಂಚಕ್ಕೆ ಬಂದಿದ್ದು ನೀತಿವಂತರನ್ನ, ಪರಿಶುದ್ಧರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಅಲ್ಲ. ಯೇಸು ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ, ಕೆಟ್ಟು ಹೋದವರನ್ನ, ಒಡೆಯಲ್ಪಟ್ಟ ಪಾತ್ರೆಯನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದವನೇ ಯೇಸು. ನಾವ್ ಯಾರ ಮನೆಗೆ ಹೋಗಲ್ಲ? ವ್ಯಭಿಚಾರಿ ಮನೆಗೆ ಹೋಗಲ್ಲ. ನಾವ್ ಯಾರ ಮನೆಗೆ ಹೋಗಲ್ಲ? ರೌಡಿ ಮನೆಗೆ ಹೋಗಲ್ಲ. ನಾವ್ ಯಾರ ಮನೆಗೆ ಹೋಗಲ್ಲ? ಕಳ್ಳರ ಮನೆಗೆ ಹೋಗಲ್ಲ. ಯಾಕೆ? ಇವ್ರಿಗೆ ಭಯ, ನಾನು ಕಳ್ಳ ಆಗ್ಬಿಡ್ತೀನಿ ಅಂತ.
ಇವ್ರಿಗೆ ಭಯ, ನಾನು ವ್ಯಭಿಚಾರಿ ಆಗ್ಬಿಡ್ತೀನಿ ಅಂತ. ಹಲ್ಲೆಲೂಯ. ಇವ್ರಿಗೆ ಭಯ, ನಾನು ಎಲ್ಲೂ ಹೋಗ್ಬಿಟ್ರೆ ಆ ಸ್ಪಿರಿಟ್ ನನ್ನ ಮೇಲೆ ಬಂದ್ಬಿಡ್ತದೋ ಅಂತ. ಮತ್ತೆ ನಿನ್ನ ಒಳಗಡೆ ಯಾವ ಆತ್ಮ ಇದೆ ಸಿಸ್ಟರ್, ಬ್ರದರ್? ಹಲ್ಲೆಲೂಯ. ಅಯ್ಯೋ, ನಾವು ಅಲ್ಲೋಗಲ್ಲ, ಆ ಸ್ಪಿರಿಟ್ ನಮ್ಮ ಮೇಲೆ ಬಂದ್ಬಿಡ್ತದಂತ. ಯಾವ ಸ್ಪಿರಿಟ್? ಸಮಥಿಂಗ್ ಸ್ಪಿರಿಟ್ ನಿನ್ನ ಒಳಗಡೆ ಇದೆ ಅಂತ ಅರ್ಥ. ನಾವು ಅವ್ರ ಮನೆಗೆ ಹೋಗಲ್ಲ, ನಾವು ಅವ್ರ ಮನೆಗೆ ಹೋಗಲ್ಲ. ಯಾಕೆ? ಆ ಹೋರಾಟ, ಆ ಸ್ಪಿರಿಟ್, ಆ ಬಂಧನ ನಮಗ್ ಬಂದ್ಬಿಡ್ತದಂತ. ಎಲ್ಲಿದೆ ಬೈಬಲಲ್ಲಿ? ಎಲ್ಲಿದೆ ಬೈಬಲಲ್ಲಿ? ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಫಲವನ್ನ ತುಳಿಯುವ ಅಧಿಕಾರ, ತುಳಿಸಿಕೊಳ್ಳುವ ಅಧಿಕಾರ ಅಲ್ಲ. ಹಲ್ಲೆಲೂಯ. ಅರ್ಥ ಆಗಿಲ್ಲ? ದೇವರು ಯಾವ ಫಲ ಕೊಟ್ಟರು ನಮಗೆ? ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಫಲವನ್ನ ತುಳಿಯುವಂತ ಅಧಿಕಾರವನ್ನ ಯಾರು ಕೊಟ್ಟಿದ್ದಾರೆ? ನಾವೇನ್ ಮಾಡ್ತೀವಿ? ಆ ಮನೆಗ ಇಲ್ಲ, ನನ್ಗೆ ಯಾಕೋ ತಲೆ ತುರುಕ್ತೈತೆ, ನೀವು ಹೋಗಿ ಸುವಾರ್ತೆ ಹೇಳಿ ಬಂದ್ಬಿಡಿ, ನೆಕ್ಸ್ಟ್ ನೋಡೋಣ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಆ ಮನೆಗೆ ಬರಲ್ಲ, ನಮಗೆ ಭಯ. ಇನ್ನೊಂದು, ಎಲ್ಲಿ ಆ ಸ್ಪಿರಿಟು? ಅದಕ್ಕೆ ಅಪ್ಪ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅರ್ಥ ಆಗಿಲ್ಲ? ದೇವ್ರು ಹೇಳ್ತಾವ್ರೆ, ನಿಮ್ಮನ್ನು ನೋಡಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಂತೆ. ಅಂದ್ರೆ ಯಾರ ಮನೆ ಒಳಗಡೆ ಯೇಸು, ಅಥವಾ ಯಾರ ಮನೆ ಒಳಗಡೆ ಸೃಷ್ಟಿಗಳ ಕರ್ತನು, ದೇವರ ಮಹಿಮೆ ಯಾರ ಮನೆ ಒಳಗಡೆ ಇರೋದಿಲ್ವೋ ಆ ಮನೆ, ಆ ಊರು, ಆ ಪಟ್ಟಣ ಪೂರ್ತಿ ಕತ್ತಲೆಯಲ್ಲಿ ತುಂಬಲ್ಪಟ್ಟಿರ್ತದೆ. ಹೌದಾ ಇಲ್ಲ? ಹೌದಾ ಇಲ್ಲ? ಈಗ ಈ ಕತ್ತಲೆಯಲ್ಲಿ, ಈ ತುಂಬಲ್ಪಟ್ಟ ಊರುಗಳು, ಮನೆಗಳಲ್ಲಿ ನೀನು ಹೋಗುವಾಗ ಹೆಂಗೋಗ್ಬೇಕು? ಹೆಂಗೋಗ್ಬೇಕು? ಹಲ್ಲೆಲೂಯ. ಹೆಂಗಾಗಿ ಹೋಗ್ಬೇಕು? ಮಾತಾಡ್ರಿ. ಕೆಲವು ಕೂತಿರೋದು ನೋಡ್ರಿ, ಬೆಳಕೆ ಆರೋಗಿದೆ, ದೀಪವೇ ಆರೋಗಿದೆ. ಹಲ್ಲೆಲೂಯ. ಧೈರ್ಯವಾಗಿ ಹೇಳ್ರಿ, ನೀನು ಏನಾಗಿದ್ದಿ? ನೀನು ಈ ಬೆಳಕು. ಯಾವ ಬೆಳಕು ಗೊತ್ತಾ? ಯೋಹಾನನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಇದು ವಾಕ್ಯ ಹೇಳುತ್ತೆ, ಈ ಬೆಳಕನ್ನ ಕತ್ತಲೆ ಮುಸ್ಕಲ್ಲ ಅಂತ. ಅರ್ಥ ಏನು? ಮುಟ್ಟಕ್ಕಾಗಲ್ಲ ಅಂತ. ನಾವು ಅಯ್ಯೋ ಆ ಕತ್ಲೆ ಅಂದ್ರೆ ನೀನ್ ಯಾವ ಸ್ಪಿರಿಟ್ ಅಲ್ಲಿ ಇದೆಯಾ ಅಷ್ಟೇ. ನೀನ್ ಬೆಳಕಿನ ಸ್ಪಿರಿಟ್ ಅಲ್ಲಿ ಇದ್ರೆ, ನೀನ್ ಬೆಳಕಿನ ಆತ್ಮದಲ್ಲಿದ್ರೆ, ನೀನ್ ಹೋಗೋ ಜಾಗ ಎಲ್ಲ ಬೆಳಕಾಗಿರ್ತದ. ಹಲ್ಲೆಲೂಯ. ನೀನ್ ಬೆಳಕನ್ನ ಹೊತ್ತುಕೊಂಡು ಒಂದು ಮನೆ ಒಳಗಡೆ ಹೋಗುವಾಗ ಆ ಮನೆ ಕತ್ತಲೆಯ ಬಂಧನದಿಂದ ಬಿಡಿಸಲ್ಪಡುತ್ತೆ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮನ್ನ ನಾನು ಬೆಳಕಾಗಿಟ್ಟಿದ್ದೇನೆ, ನಿಮ್ಮನ್ನ ನಾನು ಬೆಳಕಾಗಿಟ್ಟಿದ್ದೀನಿ. ನಿನ್ನ ಒಳಗಡೆ ಬೆಳಕಿದೆ. ಈ ಬೆಳಕನ್ನ ನಿಂದಿಸಬೇಡ ಅಥವಾ ಆರಿಸಬೇಡ. ಈ ಬೆಳಕನ್ನ ಹೊತ್ತುಕೊಂಡು ನಡೆ. ಕೆಲವು ಮನೆಗಳ ಒಳಗಡೆ ಕಳಿಸ್ತೀನಿ, ಕೆಲವು ಪಟ್ಟಣಗಳ ಒಳಗಡೆ ಕಳಿಸ್ತೀನಿ, ಆದ್ರೆ ನೀನ್ ರೆಡಿ ಇಲ್ಲ. ಜಕ್ಕಾಯಿದೆ ತಟ್ಟನೆ ಇಲ್ವಾ? ನಾನ್ ನಿನ್ನ ಮನೆ ಒಳಗಡೆ ಬರಬೇಕ. ಹಲ್ಲೆಲೂಯ. ನೀನ್ ಬೆಳಕನ್ನ ಎತ್ತುಕೊಂಡು ನೀನ್ ನಡೆಯುವಾಗ ನೀನ್ ಕಾಲಿಡೋ ಜಾಗ ಎಲ್ಲ, ನೀನ್ ಕಾಲಿಡೋ ಮನೆಗಳೆಲ್ಲ ಬೆಳಕಾಗಿ ಮಾರ್ಪಡುತ್ತ. ಆ ಕೃಪೆ ದೇವ್ರ ಸಭೆ ಕೊಟ್ಟಿರೋದು, ಆ ಮಹಿಮೆ ದೇವ್ರ ಸಭೆ ಕೊಟ್ಟಿರೋದು, ಆ ಶಕ್ತಿ ದೇವ್ರ ಸಭೆ ಕೊಟ್ಟಿರೋಂಥದ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀನ್ ಯಾರ ಮನೆ ಒಳಗಡೆ ಕಾಲಿಡ್ತೀಯೋ ಅವ್ರ ಮನೇಲಿ ಬೆಳಕುಂಟಾಗ್ಬೇಕು. ಹಲ್ಲೆಲೂಯ. ಆ ಒಂದು ಬೆಳಕು ಇವತ್ತು ನಿನ್ನ ಮೇಲೆ ಬರಲಿ, ಆ ಒಂದು ಶಕ್ತಿ ಇವತ್ತು ನಿನ್ನ ಮೇಲೆ ಬರಲಿ, ಆ ಒಂದು ಕೃಪೆ ನಿನ್ನ ಮೇಲೆ ಬರಲಿ.
ದೇವರ ವಾಕ್ಯ ಹೇಳ್ತದೆ, ಯಾರ ಮನೆ ಒಳಗಡೆ ಕಾಲಿಟ್ಟ ಮನೆಗೆ ಶುಭವಾಗಲಿ ಅಂತ ನೀನು ಹೇಳ್ತೀಯೋ ಆ ಮನೆಗೆ ಶುಭವಾಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತಾ. ಹಲೋ, ವಾಸ್ತು 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 ನೋಡಿ ಮನೆ ಕಟ್ಟಿದವನ ಮನೆ ಒಳಗಡೆ ಇವತ್ತು ಸೂಸೈಡ್ಗಳು ನಡೀತಾ ಇದೆ. ವಾಸ್ತುವನ್ನ ನೋಡಿ, ವಾಸ್ತುವನ್ನ ಹೇಳಿ, ವಾಸ್ತು ಪ್ರಕಾರ ಬರೆದುಕೊಟ್ಟು, ಇದೋ ಕಿಚನ್ ಇಲ್ಲಿ ಬರಬೇಕು, ಬೆಂಕಿ ಇಲ್ಲೇ ಇರಬೇಕು, ನೀರ್ ಇಲ್ಲೇ ಇರಬೇಕು ಅಂತೇಳಿ ಪ್ಲಾನ್ ಮಾಡಿ ಕೊಡುವಂತ ಎಲ್ಲ ವಾಸ್ತುವಿನ ಪ್ರಕಾರ ಕಟ್ಟಲ್ಪಡೋ ಮನೆಗಳ ಒಳಗಡೆ ಇವತ್ತು ಕೊಲೆಗಳು ನಡೀತಾ ಇದೆ, ಆತ್ಮಹತ್ಯೆಗಳು ನಡೀತಾ ಇದೆ. ಮನೇಲಿ ಸಮಾಧಾನ, ಸಂತೋಷ ಇಲ್ಲ, ಆರೋಗ್ಯ ಕೆಡ್ತಾ ಇದೆ, ಅನಾರೋಗ್ಯ, ಅನೇಕ ಬಾಧೆ, ಕಟ್ಟು, ಮಕ್ಕಳು ಹೇಳೋ ಮಾತು ಕೇಳ್ತಾ ಇಲ್ಲ. ಮತ್ತೆ ಎಲ್ಲಿ ವಾಸ್ತು ಸಂಪ್ರದಾಯಗಳ ಪ್ರಕಾರ ಎಲ್ಲ ಮನೆಗಳು ಕಟ್ಟಿದ್ವಿ, ಆದ್ರೆ ಯಾಕೆ ಈ ಗೋಳಾಟ, ಕಣ್ಣೀರು, ವೇದನೆ? ಅಲ್ಲೇಲೋಯ, ದೇವರು ಹೇಳ್ತಾರೆ, ಮನೆ ಒಳಗಡೆ ಬರಬೇಕಾಗಿರೋದು ದೇವರ ಬೆಳಕು, ವಾಸ್ತು ಅಲ್ಲ. ಮನೆ ಒಳಗಡೆ ಬರಬೇಕಾಗಿರೋದು ವಾಸ್ತು ಅಲ್ಲ, ಮನೆಯ ಒಳಗಡೆ ಬರಬೇಕಾಗಿರೋದು ದೇವರ ಬೆಳಕು, ದೇವರ ಮಹಿಮೆ. ಹಲ್ಲೆಲೂಯಾ. ಅದು ಯಾವ ರೀತಿ ಮನೆಯಾಗಿರ್ಬೇಕು? ದೇವರ ವಾಕ್ಯ ಹೇಳ್ತದೆ, ಇದು ಕರ್ತನ ಕೀರ್ತನೆಗಳಲ್ಲಿ 91ನೇ ಅಧ್ಯಾಯದಲ್ಲಿ, ನಿನ್ನ ಗೂಡಾರದ ಸಮೀಪಕ್ಕೆ ಯಾವ ಉಪದ್ರವವು ಬರಲಾರದು. ವಾಕ್ಯ ಓದ್ರಿ. ಬಾಧೆ ನಿನ್ನ ಗೂಡಾರಕ್ಕೆ ಬರಲಾರದು ಮಗಳೇ, ನಿನ್ನ ಗೂಡಾರದ ಸಮೀಪಕ್ಕೆ, ನಿನ್ನ ಗೂಡಾರದ ಸಮೀಪಕ್ಕೆ ಯಾವ ಉಪದ್ರವವು ಬಾರದು, ಯಾವ ಉಪದ್ರವವು ಬಾರದು. ನೀನು ನಿನ್ನ ಗೂಡಾರದ ಸಮೀಪಕ್ಕೆ, ನಿನ್ನ ಮನೆ ಗೂಢಾರ ಇದೆಯಲ್ಲ, ಆ ಗೂಢಾರ ಹತ್ರ ಏನ್ ಬರಲ್ವಂತೆ? ಉಪದ್ರವ ಬರಲ್ಲ. ಬೈ ಚಾನ್ಸ್ ಉಪದ್ರವ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು? ನೀವಿದಿರಲ್ಲ ಪಾಸ್ಟರ್, ಹೇಳಿ. ಹಲ್ಲೆಲೂಯಾ. ಈಗ ದೇವ್ರ ಮಕ್ಕಳಿಗೆ ದೇವ್ರು ಹೇಳ್ತಿದ್ದಾರೆ, ನಿನ್ನ ಗೂಡಾರ ಅಂದ್ರೆ ನಿನ್ನ ಮನೆ ಸಮೀಪಕ್ಕೆ ಯಾವ ಉಪದ್ರವ, ಹೋರಾಟ, ಸಮಸ್ಯೆಗಳು, ಕತ್ತಲೆ ಹೋರಾಟಗಳು ಬರಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಹೌದಾ ಇಲ್ಲ? ಆದರೂ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು? ನಮ್ಮ ಮನೆಯಲ್ಲಿ. ವೆರಿ ಗುಡ್. ಕೆಳಗಡೆ ಹಾಗೆ ವಾಕ್ಯ ಓದ್ರಿ. ಅದು ನೀನು ಹೋಗುವಾಗಲೆಲ್ಲ ಅಲ್ಲಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. 9ನೇ ವಾಕ್ಯದಿಂದ ಹೋದ್ರಿ. ಪರಸ್ಪರನನ್ನು ಅಲ್ಲೂ ಯೆಹೋವನು ನನ್ನ ಯೆಹೋವನು ನನ್ನ ಶರಣನು, ಪರಸ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಸಾಕು. ಈಗೇನ್ ಅರ್ಥ ಆಯ್ತು? ನಾವೆಲ್ಲ ಬರೀ ವಾಸನೆ ಸ್ನಾನನೇ. ಹಲ್ಲೆಲೂಯಾ. ನಾವೆಲ್ಲ ವಾಸನೆ ಸ್ನಾನನೇ. ದೇವ್ರಿಗೆ ಇದುವರೆಗೂ ವಾಸಸ್ಥಾನವಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳ್ತಿದ್ದಾರೆ, ಉಪದ್ರವ, ಹೋರಾಟ, ಕತ್ತಲೆಯ ಆಳ್ವಿಕೆ ನಿನ್ನ ಗೂಡಾರದ ಹತ್ತಿರಕ್ಕೂ ಬರಲ್ಲ. ಒಂದು ವೇಳೆ ದೇವ್ರಿ ಮಾತು ಹೇಳಿದ್ರು ಕೂಡ ಆ ಹೋರಾಟ, ಉಪದ್ರವ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ಓದಿದ ಕೆಳಗಡೆ ವಾಕ್ಯ ಬೀಳ್ತದೆ, ನೀನು ದೇವರನ್ನ, ಕರ್ತನನ್ನ ನಿವಾಸ ಸ್ಥಾನ ಮಾಡಿಕೊಂಡಿದ್ಯಾ ಅಂದ್ರೆ ದೇವರು ವಾಸ ಮಾಡುವ ಮನೆಯಾಗಿದೆ ನಿನ್ನ ಮನೆ. ಆದ ಕಾರಣ ಈ ಯಾವ ಉಪದ್ರವ ನಿನ್ನ ಗೂಡಾರ ಸಮೀಪಕ್ಕೆ ಬರಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲೋ, ದೇವರು ಮನೆ ಕುರಿತು ಮಾತಾಡ್ತಾ ಇದಾರೆ, ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದಾರೆ, ಅದ್ರ ಕುರಿತು ದೇವರು ಮಾತಾಡ್ತಾ ಇದಾರೆ. ಹಲ್ಲೆಲೂಯಾ. ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಮಾತಾಡ್ತಾ
ಇಲ್ಲ. ದೇವರು ಹೇಳ್ತಾರೆ, ಯಾವ ಉಪದ್ರವವು ನಿನ್ನ ಗೂಡಾರದ, ನಿನ್ನ ಮನೆಯ, ನಿನ್ನ ಸಂಸಾರದ ಹತ್ತಿರಕ್ಕೆ ಬರಕ್ಕೆ ಸಾಧ್ಯವಿಲ್ಲ. ಕಾರಣ ನೀನು ನಿನ್ನ ಮನೆಯಲ್ಲಿ ದೇವರನ್ನ ವಾಸ ಸ್ಥಳವಾಗಿ ನಿನ್ನ ಮನೆ ಮಾಡಿಕೊಂಡಿರೋ ನಿಮಿತ್ತವಾಗಿ ನಿನ್ನ ಮನೆಗೆ ಶುಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಜಕ್ಕೈನಿಗೆ ಹೇಳ್ತಾರೆ, ಜಕ್ಕೈನೇ ನಾನು ನಿನ್ನ ಮನೆಗೆ ಬರ್ತೀನಿ. ಹಲ್ಲೆಲೂಯಾ. ಜಕ್ಕೈ ಹೇಳ್ತಾರೆ, ಸ್ವಾಮಿ ನನ್ನ ಮನೆಗೆ ಅನೇಕ ಹೆಸರುಗಳಿವೆ. ನಾನು ಪಾಪಿ, ಕಳ್ಳ, ಕದೀಮ, ನೀಷ್ಟ, ವಂಚಕ, ಏನೇನೋ ನನಗೆ ನನ್ನ ಮನೆಗೆ ಹೆಸರಿದೆ. ನೀನ್ ಬರ್ತೀಯಾ? ಎಸ್, ನಾನು ನಿನ್ನ ಮನೆಗೆ ಬರ್ತೀನಿ. ಯಾಕಂದ್ರೆ ನಿನ್ನ ಮನೆ ಒಳಗಡೆ ಈ ಹೆಸರುಗಳೆಲ್ಲ ವಾಸ ಮಾಡ್ತಾ ಇದೆ. ನಿನ್ನ ಮನೆ ಒಳಗಡೆ ನೀನ್ ಹೇಳ್ತಾ ಇದೆಯಲ್ಲ, ವಂಚಕ, ಕಳ್ಳ, ಕದೀಮ, ಕದ್ದುಕೊಳ್ಳುವನು, ಕಿತ್ತುಕೊಳ್ಳುವನು, ಸುಳ್ಳುಗಾರ, ಈ ಎಲ್ಲಾ ಹೆಸರು ನಿನ್ನ ಗೂಡಾರದ ಒಳಗಡೆ ವಾಸ ಮಾಡ್ತಾ ಇದೆ. ಈ ಎಲ್ಲ ಹೆಸರು ನಿನ್ನ ಮನೆ ಒಳಗಡೆ ವಾಸ ಮಾಡ್ತಾ ಇದೆ. ಆದ ಕಾರಣ ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ನಾನ್ ನಿನ್ನ ಮನೆ ಒಳಗಡೆ ಬರುವಾಗ ಅದೆಲ್ಲ ಆಚೆ ಹೋಗುತ್ತೆ. ನಾನು ವಾಸ ಮಾಡುವ ನಿವಾಸವಾಗಿ ನಿನ್ನ ಮನೆ ಮಾರ್ಪಡುತ್ತ. ನಾನು ವಾಸ ಮಾಡುವಂತ ನಿವಾಸವಾಗಿ ನಿನ್ನ ಮನೆ ಮಾರ್ಪಡುವಾಗ ಇಡೀ ಪ್ರಪಂಚವೇ ಹೇಳುತ್ತೆ, ಜಕ್ಕಾಯನ ಮನೆ ಒಳಗಡೆ ಯೇಸು. ಹಲ್ಲೆಲೂಯಾ. ಇಡೀ ಪ್ರಪಂಚ ಹೇಳುತ್ತೆ, ಇವರ ಮನೆ ಒಳಗಡೆ ಯೇಸು, ಇವರ ಮನೆ ಒಳಗಡೆ ಮಹಿಮೆ, ಇವರ ಮನೆ ಒಳಗಡೆ ದೇವರ ಬೆಳಕು. ಹಲ್ಲೆಲೂಯಾ. ಯೇಸು ಅನೇಕ ಹೆಸರು ಬಂದಿರುವ ಮನೆ ಒಳಗಡೆ ಹೋಗುವಾಗ ಈಗ ಹೆಸರುಗಳೆಲ್ಲ ಆಚೆ ಹೋಗ್ತಾ ಇದೆ. ಒಂದೇ ಒಂದು ಹೆಸರು. ಏನ್ ಹೆಸರು ಗೊತ್ತಾ? ಆ ಮನೆಯಲ್ಲಿ ಯೇಸು ಹೋಗಿದ್ದಾರೆ. ಬ್ರದರ್, ಇವತ್ತು ಯೇಸು ನಿನ್ನ ಮನೆಗೆ ಬರ್ತಾರಂತ. ಸಿಸ್ಟರ್, ಇವತ್ತು ನಿಮ್ಮ ಮನೆಗೆ ಯೇಸು ಬರ್ತಾರಂತ. ಪ್ರಮಾಣ ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಜೀವಿತಕ್ಕೆ ಯಾರು ಕೊಟ್ಟಿದ್ದಾರೋ ಆ ಯೇಸು ಎಲ್ಲ ಅಲ್ಲಾಡ್ತಾ ಇದೆ. Praise the Lord. ಯಾರ ಮನೆ ಒಳಗಡೆ ಶತ್ರು ಯಾವ ಯಾವ ಹೆಸರುಗಳನ್ನು ಕೊಟ್ಟು ಆ ಹೆಸರುಗಳು ಆಳ್ವಿಕೆ ಮಾಡುವಂತೆ ಮಾಡಿದಾನೋ, ಆ ಹೆಸರುಗಳೆಲ್ಲ ಇವತ್ತು ಇವರಗಳ ಮನೆಯಿಂದ, ಇವರಗಳ ಜೀವಿತದಿಂದ ಹೊರಗಡೆ ಹೋಗುವ ಸಮಯ ಬಂದಿದೆ. ಸಮಯ ಬಂದಿದೆ, ಬಂದಿದೆ. ಹಲ್ಲೆಲೂಯಾ. ಯೇಸು ಆ ಮನೆಗೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇವನು ಕಳ್ಳ, ಇವನು ಪಾಪಿ, ಇವನ ಅಸಹ್ಯಗಾರ, ಇವನ ಜೊತೆ ಯಾರು ಸೇರಬಾರ್ದು, ಇವ್ರ ಮನೆಗೆ ಯಾರು ಹೋಗಬಾರ್ದು ಅಂತೇಳಿ ಅನೇಕ ಹೆಸರು ಅವನ ಮನೆಗಿದೆ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ಆ ಹೆಸರು ಇರುವ ಮನೆಗೆ ನಾನು ಬರ್ತೇನೆ. ನಾನು ಬರುವಾಗ ಜನರು ನೆಕ್ಸ್ಟ್ ಆ ಹೆಸರು ಹೇಳೋದೇ ಇಲ್ಲ. ಜನರು ನೆಕ್ಸ್ಟ್ ಆ ಹೆಸರು ಹೇಳೋದೇ ಇಲ್ಲ. ನೆಕ್ಸ್ಟ್ ಜನರು ಏನಾದ್ರು ಹೇಳಿದ್ರೆ ಆ ಮನೆಯಲ್ಲಿ ಯೇಸು, ಆ ಮನೆಯಲ್ಲಿ ಯೇಸು. ಯೇಸು ಆ ಮನೆ ಒಳಗಡೆ ಬಂದಿರೋದನ್ನ ಎಲ್ಲ ಜಾತಿ ಜನಗಳು ಕೂಗಿ ಹೇಳತಕ್ಕಂತೆ ಈಗ ಇದು ಜಕ್ಕಾಯನ ಮನೆ ಅಲ್ಲ, ಈಗ ಇದು ಯೇಸು ಬಂದ ಮನೆ, ಯೇಸು ಬಂದಿರುವ ಮನೆ, ಯೇಸು ಒಂದು ರಾತ್ರಿ ಪೂರ್ತಿ ಇದ್ದ ಮನೆ. ಹಲ್ಲೆಲೂಯಾ. ಯೇಸು ಗೊತ್ತಾಯ್ತು ಇವನಿಗೊಂದು ಹೊಸ ಹೆಸರು ಕೊಡಬೇಕು ಅಂತ. ಯೇಸು ಗೊತ್ತಾಯ್ತು ಇವನಿಗೊಂದು ಹೊಸ ಹೆಸರು ಕೊಡ್ಬೇಕು. ಈಗ ಜನರು ಒಂದು ಹೊಸ ಹೆಸರು ಕೊಟ್ಬಿಟ್ಟವ್ರು ಏನಿಗೆ, ಮನೆಗೆ. ಏನಂತೇಳಿ? ಈ ಮನೆಯಲ್ಲಿ
ಯೇಸು ಇದ್ದಾರೆ. ಈ ಮನೆಗೆ ಯೇಸು ಹೋಗಿದ್ದಾರೆ. ಈ ಮನೆ ಯೇಸು ಹೋಗಿದಂತ ಮನೆ. ಇದು ಜನರಿಂದ ಹೆಸರು ಬಂದ್ಬಿಡ್ತು. ಈಗ ಜನರ ಬಾಯಲ್ಲಿ ಏನಿಲ್ಲ, ಕಳ್ಳ ಕದೀಮ ಆ ಹೆಸರೇ ಇಲ್ಲ. ಈಗ ಹೆಸರು ಚೇಂಜ್ ಆಗೋಯ್ತು. ಯಾರಲ್ಲಿ? ಜನರ ಬಾಯಲ್ಲಿ. ಈಗ ಜನರು ಏನಂತ ಇದ್ದಾರೆ? ಏಸು ಹೋದಂತ ಮನೆ. ಈಗ ಏಸು ಗೊತ್ತಾಯ್ತು. ಈಗ ನಾನು ಇವನು ಒಂದು ಹೆಸರು ಕೊಡಬೇಕು. ಈಗ ನಾನು ಇವನಿಗೊಂದು ಹೆಸರು ಬದಲಾಯಿಸ್ಬೇಕು ಅಂತ ದೇವ್ರಿಗೆ ಏನ್ ಮಾಡ್ತಾ ಇದ್ದಾರೆ? ಜಕಾಯಿನೇ, ನಾನು ನಿನಗೆ ಹೆಸರು ಬದಲಾಯಿಸ್ತೀನಿ. ಅಪ್ಪ, ಅಂತ ಯೋಗ್ಯತೆ ನನಗಿದ್ಯಾ? ನಾನು ಬಂದಿದ್ದೀನಿ ಕಣೋ. ನಾನು ಬರ್ಬೇಕಾದವನು ಬಂದಾಯ್ತು. ಬಂದ್ಮೇಲೆ ಹೆಸರಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಸ್ವಭಾವದಿಂದ ಹಿಡಿದು, ನಡವಳಿಕೆಯಿಂದ ಹಿಡಿದು, ಕಾರ್ಯಗಳಿಂದ ಹಿಡಿದು ಎಲ್ಲವೂ ಬದಲಾವಣೆ. ಯೇಸು ಯಾರ ಮನೆ ಒಳಗಡೆ ಬರ್ತಾರೋ, ಯೇಸು ಯಾರ ಹೃದಯದ ಒಳಗಡೆ ಬರ್ತಾರೋ, ಯೇಸು ಯಾವ ಜಾಗದಲ್ಲಿ ಬರ್ತಾರೋ ಅಲ್ಲಿ ಬದಲಾವಣೆ. ಬ್ರದರ್, ಯೇಸು ಬರೋದು ಮತಾಂತರ ಮಾಡೋದಕ್ಕಲ್ಲ, ಯೇಸು ಬರೋದು ಬದಲಾವಣೆ ಮಾಡೋದಕ್ಕೆ. ಯಾವ ಬದಲಾವಣೆ? ಜಾತಿ ಬಿಟ್ಟು ಜಾತಿ ಎಂಬುದಾಗಿ ಹೇಳೋ ಆ ಬದಲಾವಣೆ ಅಲ್ಲ. ನಿನ್ನ ಒಳಗಡೆ ಇರುವಂತ ಕ್ರೂರತ್ವ, ನಿನ್ನ ಒಳಗಡೆ ಇರುವಂತ ಅಸಹ್ಯ ಸ್ವಭಾವ, ನಿನ್ನ ಒಳಗಡೆ ಇರುವಂತ ದೇವರಿಗೆ ವಿರೋಧವಾಗಿರೋ ಸ್ವಭಾವಗಳೆಲ್ಲ ಅದು ಬದಲಾವಣೆ ಆಗುತ್ತೆ. ಈ ಬದಲಾವಣೆಗೊಳ್ಳಕ್ಕಾಗಿ ಬಂದವನೇ ಯೇಸು. ಈ ಯೇಸು ಇವತ್ತು ನಿನ್ನ ಒಳಗಡೆ, ನಿನ್ನ ಮನೆ ಒಳಗಡೆ ಬರ್ತಾರಂತೆ. ಯಾರನ್ನು ನಂಬದೆ ನೀನು? ಎಂತೆಂತ ಪೂಜಾರಿಗಳನ್ನ ನಂಬದೆ ನೀನು? ಎಂತೆಂತ ಕಾರ್ಯಗಳನ್ನು ನಂಬದೆ ಏನ ನಡೀತಾ? ಏನಾದ್ರೂ ಆಯ್ತಾ? ಇಲ್ಲಲ್ಲ. ಒಂದು ಸಾರಿ, ಒಂದೇ ಒಂದು ಸಾರಿ ಯೇಸುವನ್ನ ನಂಬು ನೋಡು. ಒಂದೇ ಒಂದು ಸಾರಿ ನಿನ್ನ ಮನೆಗೆ ಯೇಸುವನ್ನ ಕರೆದು ನೋಡು. ಒಂದೇ ಒಂದು ಸಾರಿ ನಾನು ಯೇಸುವನ್ನ ನಿನ್ನ ಹೃದಯದ ಒಳಗಡೆ ಕರೆದು ನೋಡು. ಒಂದೇ ಒಂದು ಸಾರಿ, ಒಂದೇ ಒಂದು ಅವಕಾಶ ಯೇಸುವಿಗೆ ನಿನ್ನ ಹೃದಯದಲ್ಲಿ, ನಿನ್ನ ಮನೆಯಲ್ಲಿ ಒಂದು ಅವಕಾಶ ಕೊಟ್ಟು ನೋಡು. ಬರೆದು ಕೊಡ್ತೇನೆ. ನಿನ್ನ ಮನೆ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಮನೆ ಮೊತ್ತ ಕಾರ್ಯಗಳು, ವಿಷಯಗಳು, ನಿನ್ನ ಮನೆ ಒಳಗಡೆ ನಡೀತಿರುವ ಎಲ್ಲ ವಾತಾವರಣಗಳು ಟೋಟಲ್ ಆಗಿ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ನಿನ್ನ ಹೃದಯದ ಒಳಗಡೆ ಇರೋ ಕಾರ್ಯಗಳು, ಮನುಷ್ಯನು ಒಳಗಡೆ ಇರೋ ಸ್ವಭಾವಗಳು ಖಂಡಿತವಾಗಲು ಬದಲಾಗುತ್ತೆ. ಹಲ್ಲೆಲೂಯಾ. ಸಂತೋಷ ಇದೆಯಾ? ಯೇಸು ರೆಡಿ. ಯೇಸು ಬರಕ್ಕೆ ರೆಡಿ. ಕರ್ಕೊಂಡು ಹೋಗ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಬ್ರದರ್, ಮತ್ತೊಂದ್ಸಾರಿ ಕೇಳ್ತೀನಿ, ಏಸಪ್ಪ ರೆಡಿ ಇದ್ದಾರೆ? ಬೇರೆ ಕಡೆ ಎಲ್ಲ ದಕ್ಷಿಣೆ ಕೊಟ್ಟು ಪೂಜೆ ಮಾಡಿ ಪುರಸ್ಕಾರ ಮಾಡಿ ಕಾಯಿ ಹೊಡೆಯುವಾಗ ಆ ಚಿಪ್ಪೆ ಎಗ್ರಿ ಯಾರ ತಲೆ ಮೇಲೆ ಬಿದ್ದು ಯಾರ ಪ್ರಾಣ ಹೋಗಿ ಯಾರ ಪ್ರಾಣ ಬಂದು ಏನಾಗಿ ಗೊತ್ತಿಲ್ಲ. ಅದೆಲ್ಲ ಇಲ್ಲ. ದೇವ್ರು ಹೇಳ್ತಾರೆ, ಏನು ಬೇಡ, ನೀನು ಅಂಟಿಸೋ ಊದ್ಕಡ್ಡಿ ನನಗೆ ಬೇಡ, ನೀನು ಹೊಡಿಯೋ ತೆಂಗಿನಕಾಯಿ ನನಗೆ ಬೇಡ, ನೀನು ಹಾಕೋ ಹೂವನೂ ನನಗೆ ಬೇಡ, ನೀನು ಅಂಟಿಸೋ ಕರ್ಪೂರನೂ ನನಗೆ ಬೇಡ, ನೀನು ನನಗೇನು ಕೊಟ್ಟು ಕರಿಬೇಡ. ಸಿಂಪಲ್ ಆಗಿ ಯೇಸುವೆ, ಅಪ್ಪಾ, ಎಸಪ್ಪಾ, ಬನ್ನಿಪ್ಪ. ಒಂದು ಮಾತು, ಒಂದೇ ಒಂದು ಮಾತು, ಬನ್ನಿ ಅಪ್ಪ ಅಂತ ನೀನು ಕರೆದು ಬಿಟ್ರೆ ಸಾಕು. ಕ್ಷಣ ಮಾತ್ರದಲ್ಲಿ ಅವ್ರು ನಿನ್ನ ಮನೆ ಒಳಗಡೆ ಬರ್ತಾರ. ಅವ್ರು ನಿನ್ನ ಒಳಗಡೆ ಬರ್ತಾರ. ಬ್ರದರ್, ಅವ್ರು ಬಂದ್ಬಿಟ್ರೆ ಎಲ್ಲ ಬದಲಾಗ್ಬಿಡುತ್ತೆ. ಎಲ್ಲ ಬದಲಾಗ್ತದೆ. ಇದುವರೆಗೂ ನೀನು ಮನೆ ಬದಲಾಯಿಸ್ಬೇಕಂತ ನೋಡೋದಲ್ಲ. ಮನೆ ವಿಷಯಗಳು, ಮನೆ ಕಾರ್ಯಗಳು, ಮನೆ ವಾತಾವರಣಗಳು ಎಲ್ಲ ಬದಲಾಯಿಸ್ಬೇಕಂತ ನೀನು ನೋಡೋದೇ ಆಗಿಲ್ಲಲ್ಲ. ದೇವ್ರು ಹೇಳ್ತಾರೆ, ನಾನು ಬದಲಾಯಿಸ್ತೀನಿ.
ನನ್ನನ್ನು ಕರ್ಕೊಂಡೋಗ ಅಷ್ಟೇ. ಅಲ್ಲೆಲೂಯ. ನಾನು ನಿನ್ನ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಅಲ್ಲೆಲೂಯ. ಎಷ್ಟು ಹೇಳ್ತದಾರೆ, ನಾನು ನಿನ್ನ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ನೀನು ಒಂದೇ ಒಂದು ಕೆಲಸ ಮಾಡು, ಹೋಗುವಾಗ ಬರಿಕೆಲ್ಲ ಹೋಗ್ಬೇಡ, ಹೋಗುವಾಗ ನಾನು ಕರ್ಕೊಂಡು ಹೋಗು. ಹಲೋ ಬ್ರದರ್. ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಾರೆ. ನಾನಾ ಅವನ ಮನೆಗ ಅವ್ರ ಮನೆಗೆ ಏನಿದೆ, ಅವ್ರ ಮನೇಲಿ ಏನು ನಡೆಯುತ್ತೆ, ಅವ್ರ ಮನೇಲಿ ಏನಾಗುತ್ತೆ, ಏನು ಸಿಗುತ್ತೆ ಅಂಥದ್ದು ಏನಿಲ್ಲ. ಅವನು ದರಿದ್ರ, ಅವನು ಕಷ್ಟದಲ್ಲಿದ್ದಾನೆ, ಅವನಿಗೆ ತಿನ್ನಕ್ಕಿಲ್ಲ. ನಾವು ಅವ್ರ ಮನೆಗೆ ಹೋಗಲ್ಲ. ಆ ಮನೆಗೆ ಹೋಗಲ್ಲ, ಅವ್ರ ಮನೆಗೆ ಹೋಗ್ತೀವಿ. ಯಾಕೆ? ಅವ್ರ ಮನೇಲಿ ದುಡ್ಡಿದೆ. ಅವ್ರ ಮನೆಗೆ ಹೋಗ್ತೀವಿ. ಯಾಕೆ? ಅವ್ರ ಮನೇಲಿ ಅವ್ರು ಬೇಕಾಗೋದೆಲ್ಲ ಸಿಗುತ್ತೆ. ಆದ್ರೆ ಇಲ್ಲಿ ನಾವು ಬರಲ್ಲ. ಯಾಕೆ? ಏನು ಸಿಕ್ಕಲ್ಲ, ದುಡ್ಡಿಲ್ಲ. ದುಡ್ಡಿದ್ರೆ ಬರ್ತಾರೆ ಬ್ರದರ್. ಅವ್ರು ಎದುರು ನೋಡುವಂಥದ್ದು ನಿನ್ನಲ್ಲಿ ಸಿಗೋದಾದ್ರೆ ನಿನ್ನ ಮನೆಗೆ ಬರ್ತಾರೆ ಬ್ರದರ್. ಆದ್ರೆ ಯೇಸು ಎಲ್ರು ನೋಡಿ ಹೇಳ್ತಾ ಇದ್ದಾರೆ, ನಾನೇನು ಎದುರು ನೋಡಲ್ಲ, ನನಗೆ ನೀನ್ ಬೇಕು. ಏಸಪ್ಪ ಹೇಳ್ತಾರೆ, ನನಗೇನು ಬೇಡ, ನಾನೇನು ಎದುರು ನೋಡಲ್ಲ, ನನಗೆ ನೀನ್ ಬೇಕು. ದೇವ್ರ ಹೇಳ್ತಾರೆ, ನನಗೆ ನೀನ್ ಬೇಕು, ನಾನು ನಿನ್ನ ಜೊತೆಲಿರ್ಬೇಕು, ನಾನು ನಿನ್ನೊಟ್ಟಿಗೆ ನಡಿಬೇಕು, ನೀನ್ ನನ್ನ ಜೊತೆಲಿರ್ಬೇಕು, ನೀನ್ ನನ್ನೊಟ್ಟಿಗೆ ನಡಿಬೇಕಂತ ಏಸಪ್ಪ ಇಷ್ಟಪಡ್ತಾರೆ. ಅಲ್ಲೆಲೂಯ. ಬೋರ್ ಆಗ್ತಾ ಇದೆಯಾ? ದೇವ್ರು ಮಾತಾಡ್ತಾ ಇದಾರ? ಅಲ್ಲೆಲೂಯ. ಎಷ್ಟೋ ಸಾರಿ ನಿಮಗೆ ಅವಕಾಶ ಸಿಕ್ತು, ಯೇಸುವನ್ನು ಹಿಡ್ಕೊಂಡು ಹೋಗುವಂತ ಅವಕಾಶ ಸಿಕ್ಕಿದ್ರು ಕೂಡ ಎಷ್ಟೋ ಸಾರಿ ನಾವು ಪಿಲಾತನ ಹಾಗೆ ಯೇಸುವನ್ನು ಬಿಟ್ಟು ಹೋಗ್ಬಿಟ್ರಿ. ಪಿಲಾತ ಹೇಳ್ತಾನೆ, ಪಿಲಾತನಿಗೆ ಯೇಸು ಕೈಗೆ ಸಿಕ್ಕಿದ್ರು ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಬಿಟ್ಬಿಡ. ಪಿಲಾತ ಏನ್ ಮಾಡ್ತಾನೆ? ಕೈ ತೊಳ್ಕೊಂತಾನೆ, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ. ಆದ್ರೆ ಎಷ್ಟೋ ಸಾರಿ ನೀನು ಯೇಸುವಿನ ಬಿಟ್ಬಿಟ್ಟಿಲ್ವಾ? ಯೇಸು ಸ್ವಾಮಿ ಎಷ್ಟೋ ಸಾರಿ ಹೇಳಿದ್ರು, ನಾನು ಬರ್ತೀನಿ, ನೀನ್ ಮನೆಗೆ ಬರ್ತೀನಿ, ನಿನ್ ಜೊತೆಲಿ ಬರ್ತೀನಿ, ನಿನ್ನೊಟ್ಟಿಗೆ ಬರ್ತೀನಿ ಅಂತ ಎಷ್ಟೋ ಸಾರಿ ಮಾತಾಡ್ರು ಕೂಡ ಮಾತಾಡ ದಿನ ಎಲ್ಲ ನಾವೇನ್ ಮಾಡ್ಬಿಟ್ವಿ? ಯೇಸುವನ್ನ ತಳ್ಳಿಬಿಟ್ವಿ, ಬೇಡ ಅಂದ್ಬಿಟ್ವಿ, ತಿರಸ್ಕಾರ ಮಾಡ್ಬಿಟ್ವಿ, ಕೈ ಬಿಟ್ಟು ಹೋಗ್ಬಿಟ್ವಲ್ವಾ? ಆದ್ರೆ ಇವತ್ತು ಯೇಸು ಹೇಳ್ತಿದಾರೆ, ಆ ಕೆಲಸ ಮಾಡಬೇಡ, ನನ್ನ ಬಿಟ್ಟು ಹೋಗ್ಬೇಡ, ನನ್ನನ್ನು ತಿರಸ್ಕಾರ ಮಾಡೋಗ್ಬೇಡ, ನನ್ನ ಕರ್ಕೊಂಡೋಗು. ನಾನು ನಿನಗೇನು ಕೆಟ್ಟದ್ದು ಬಯಸಲ್ಲ, ನಾನು ನಿನಗೇನು ಕೆಟ್ಟದ್ದು ಮಾಡಲ್ಲ. ನನ್ನನ್ನು ನಿನ್ನ ಮನೆ ಕರ್ಕೊಂಡೋಗು, ನಾನು ನಿನ್ನ ಮನೆಯನ್ನ ಬೆಳಕಾಗಿ ಮಾರ್ಪಡಿಸ್ತೇನೆ, ನಿನ್ನ ಬದುಕನ್ನ ಬೆಳಕಾಗಿ ನಾನು ಮಾರ್ಪಡಿಸ್ತೀನಿ. ಯಾಕಂದ್ರೆ ನಾನು ಬೆಳಕಾಗಿದ್ದೀನಿ, ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ, ನಾನು ಈ ಪ್ರಪಂಚಕ್ಕೆ ಬೆಳಕಾಗಿದ್ದೀನಿ, ನಾನು ಎಲ್ಲ ಮನೆಗಳಿಗೆ ಬೆಳಕಾಗಿದ್ದೀನಿ. ಈ ಬೆಳಕನ್ನು ನೀನು ಮನೆಗೆ ಹೊತ್ತುಕೊಂಡೋಗು. ಹಲ್ಲೆಲೂಯ. ನನಗೆ ಗೊತ್ತಿಲ್ಲ, ಸಮಥಿಂಗ್ ಏನೋ ನಡೀತಿಲ್ಲ, ಯಾರನ್ನ ದೇವ್ರು ಮುಟ್ಟುವ ಏನೋ ನಡೀತಿಲ್ಲ. ಲೈಫ್ ಬದಲಾಗುತ್ತೆ, ಜೀವನ ಬದಲಾಗುತ್ತೆ. ಹಲ್ಲೆಲೂಯ. ದೇವ್ರು ಮುಟ್ಟಿದ್ರೆ ಹೆಂಗ್ ಮುಟ್ತಾರ ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಒಂದ್ಸಲ ರಾಬರ್ಟ್ನ ಕೇಳಿ ಅವ್ರ ಜೀವನದಲ್ಲಿ ನಡೆದ ಘಟನೆ ಅವ್ರು ಹೇಳ್ತಾರ. ಹಲ್ಲೆಲೂಯ. ನಮ್ಮ ಸಭೆಯಲ್ಲಿರುವಂತ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇರುವಂತ ರಾಬರ್ಟ್ ಅವ್ರನ್ನ ಕೇಳ್ರಿ ದೇವ್ರು ಹೆಂಗ್ ಮುಡ್ತಾರೆ ಅಂತ. ಆ ರೀತಿ ಕೆಲವು ಜನರನ್ನ ನಾನು ದೇವ್ರಲ್ಲಿ ಮುಟ್ಟಕ್ಕೆ ಹೋಗ್ತಾ ಇದ್ದಾರೆ. ನೀನ್ ಬರುವಾಗ ಇಲ್ಲಿ ಗಂಡ ಹೆಂಡತಿಯಾಗಿ ಇಬ್ಬರಾಗಿ ಬಂದಿರ್ಬೋದು, ಬಟ್ ಹೋಗುವಾಗ ಮೂವರಾಗಿ ಹೋಗ್ತೀರ. ಒಂದ್ ವೇಳೆ ನೀನ್ ಬರುವಾಗ ಇಲ್ಲಿ ಗಂಡ ಹೆಂಡತಿ ಒಂದು ಮಗುವಾಗಿ ಇಲ್ಲಿ ಬಂದಿರ್ಬೋದು, ಬಟ್ ಹೋಗುವಾಗ 4 ನೀವು ಹೋಗ್ತೀರ. ಶದ್ರೇಕ್, ಮೇಷೇಕ್, ಅಬೇದ್ನೆಗೋನ ರಾಜ ನೋಡುವಾಗ 3 ಜನ ಕ್ಲೀನಾಗಿ ಕಂಡ್ಬಿಟ್ಟು 2ನೇ ಸರಿ ನೋಡುವಾಗ 3 ಅಲ್ಲ 4 ಜನ ನೋಡ್ತಾ ಇದ್ದಾನೆ. ಹಲೋ, ಯೇಸು ನಿನ್ ಜೊತೆಲಿ ಬರ್ಲಿಕ್ಕಾಗಿ ಹೋಗ್ತಾ ಇದಾರ. ಕರ್ಕೊಂಡೋಗಕ್ ನೀನ್ ರೆಡಿನಾ? ಕರ್ಕೊಂಡೋಗಕ್ ನೀನ್ ರೆಡಿ ಆದ್ರೆ ನಡ್ಸಕ್ಕೆ ಅವ್ರು ರೆಡಿ. ದೇವರ ಮಹಿಮೆ, ದೇವರ
ವಾಕ್ಯ ಹೋಗುವಾಗ ಆ ಮನೆಯ ಚರಿತ್ರೆ ಬದಲಾಗಿದ ಹಾಗೆ ಕೆಲವರ ಮನೆಯ ಚರಿತ್ರೆಯನ್ನು ಈ ದಿನಗಳಲ್ಲಿ ಹೋಗ್ತದೆ. ರಬಾದ ಮನೆ ಒಳಗಡೆ ಬಂದ್ರೆ ನಿನ್ನ ಮನೆ ಅದು ನೀಗಲ್ಪಡುತ್ತೆ, ನಿನ್ನ ಮನೆ ಬೆಳಕಾಗಿ ಮಾರ್ಪಡುತ್ತೆ. ಒಂದನೇ ಕಾರ್ಯ. ಎರಡನೇ ಕಾರ್ಯ, ಯೇಸು ನಿನ್ನ ಮನೆ ಒಳಗಡೆ ಬಂದ್ರೆ ನಿನ್ನ ಮನೆಗೂ ನಿನಗೂ ರಕ್ಷಣೆ ಉಂಟಾಗುತ್ತೆ. ಮೂರನೇ ಕಾರ್ಯ, ಯೇಸು ನಿನ್ನ ಮನೆ ಒಳಗಡೆ ಬಂದ್ರೆ ನಿನ್ನ ಮನೆ ಒಳಗಡೆ ಇರುವಂತ ಎಲ್ಲ ದರಿದ್ರ ಯೇಸುವಿನ ನಾಮದಲ್ಲಿ ಆಚೆಗಡೆ ಸಂತೋಷನೇ ಇಲ್ಲ. ಸಂತೋಷ ಪಡ್ಬೇಕಾ? ನೀನ್ ಫಸ್ಟ್ ಮರನ ಇಳಿದು ಬರಬೇಕು. ಅಲ್ಲೇಲೂಯಾ. ಮರದ ಮೇಲೆ ಕೂತ್ಕೊಂಡ್ಬಿಟ್ರೆ ಕೆಲ ಜನ ಗಟ್ಟಿಯಾಗಿ, ನಾನು ಇಳಿಯಲ್ಲ, ನಾನೇ ಬೇರೆ, ನನ್ನ ಲೆವೆಲೇ ಬೇರೆ, ನಾನು ಹಿಂಗೆ ಇರ್ತೀನಿ, ಸ್ತೋತ್ರ ಹೇಳಲ್ಲ. ಕೆಲ ಜನ ನೋಡಿದ್ರ, ನೋಡು ನಾನು ಚರ್ಚಿಗೆ ಹೋಗ್ತೀನಿ, 3 ಸ್ತೋತ್ರ, 4 ಅಲ್ಲೆಲೂಯ, ಅದಕ್ಕೆ ಮೇಲೆ ನನ್ನ ಕೇಳ್ಬಾರ್ದು ನೀವು. ಅಲ್ಲೆಲೂಯಾ 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 ಅರ್ಧ ಗಂಟೆ ಪಾಸು ಅಲ್ಲೆಲೂಯಾ ಅಲ್ಲೆಲೂಯಾ ಹೇಳಿ ಅರ್ಧ ಗಂಟೆ ಆದ್ಮೇಲೆ ಅವರು, ನಾನು ಹೇಳಿಲ್ವಾ 3 ಸ್ತೋತ್ರ ಅಂತ, 3 ಅಲ್ಲೆಲೂಯಾ ಅಂತ, ಅಲ್ಲೆಲೂಯಾ ಒಂದು. ಮತ್ತೆ ಪಾಸ್ಟ್ರು ಪ್ರಸಂಗ ಎಲ್ಲ ಮಾಡಿ ಅಲ್ಲೆಲೂಯಾ ಅಲ್ಲೆಲೂಯಾ, ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಅಲ್ಲೆಲೂಯಾ, 2 ಆಯ್ತು. ಸ್ತೋತ್ರ ಪಾಸ್ಟ್ ಯಾವಾಗ 1.5 ಅವರ್ ಪ್ರಸಂಗ ಮಾಡ್ತಾರೆ, ಇನ್ನು ½ ಅನ್ ಅವರ್ ಇದೆ, ½ ಅನ್ ಅವರ್ ಒಂದು ಅಲ್ಲೆಲೂಯಾ ಸ್ತೋತ್ರ ಅಲ್ಲೆಲೂಯಾ. ನಾನ್ ಕೈ ತಟ್ಟಿ ಆರಿದ್ರೆ ನಾನು ಮಾಡಲ್ಲ, ನಾನು ಏನಾದ್ರು ಬೇರೆ ಕೈ ಎತ್ತಿ ಜಾಸ್ತಿ ಕೈ ಎತ್ತಬೇಡ, ಎತ್ತೋ ಟೈಮಿಗೆ ಎತ್ತಬೇಕು. ಅಲ್ಲೆಲೂಯಾ. ದೇವರಾತ್ಮನ ಮೂಮೆಂಟ್, ದೇವರಾತ್ಮ ಹೇಗೆ ನಡೆಸ್ತಾರೋ ಆಗ ನಡೆಸಲ್ಪಡ್ಬೇಕು. ಫಿಕ್ಸ್ ಫಸ್ಟೇ. ನಾವು ಚಪ್ಪಾಳೆ ಎಲ್ಲ ಹೊಡಿಯಲ್ಲ, ಕೈಯಲ್ಲಿ ಏನಾಗಲ್ಲ. ಅಲ್ಲೆಲೂಯಾ. ನಿನ್ ಕೈಯಲ್ಲಿ ಏನೂ ಆಗಲ್ಲ. ಕೆಲ ಚಪ್ಪಾಳೆ ಹೊಡಿಯಲ್ಲ, ನನ್ನ ಕೈಯೆಲ್ಲ ಏನಾಗಲ್ಲ. ದೇವ್ರು ಹೇಳ್ತಾರೆ ನಿನ್ ಕೈಯಲ್ಲಿ ಏನೂ ಆಗಲ್ಲ, ಕೈನೇ ಆಗಲ್ಲ, ನಿನ್ ಕೈಯಲ್ಲಿ ಏನೂ ಆಗಲ್ಲ ಅಂತ. ಕೆಲ ಜನ ನಾನು ಇನಿಷಿಯೇಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೋಡು, ನಾನು ಕೈ ಮಾತ್ರ ಎತ್ತಲ್ಲ, ಕೈ ಎತ್ತಿದ್ರೆ ಶರ್ಟ್ ಹಿಂಗೆ ಬಂದ್ಬಿಡ್ತದೆ. ನಾನು ಫಿಕ್ಸು, ನಾನು ಗಂಭೀರ್ಯತೆಯನ್ನು ಕಾಪಾಡ್ತೇನೆ. ಹಲ್ಲೆಲೂಯಾ. ಇಷ್ಟೇ ಕೈ. ಇದು ಮನುಷ್ಯನೋ ಭೂಮಿಯನೋ ಒಂದು ಅರ್ಥ ಆಗಲ್ಲ. ಹಲ್ಲೆಲೂಯಾ. ನಾನು ಬಾಯಿ ಮಾತ್ರ ಹಲ್ಲೆಲೂಯಾ ತೆಗಿಯಲ್ಲ. ಹಲ್ಲೆಲೂಯಾ ಮಾತ್ರ ಕೇಳಿದ್ರೆ ಸಾಕು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರನ್ನ ಆರಾಧನೆ ಮಾಡುವಾಗ ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ದೇಹದಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಕೈಗೊಂಡು ನಡಿಬೇಕು. ಹಲ್ಲೆಲೂಯಾ. ಅವನ ಸಭೆಗೆ ಹೋಗಿದೆ, ಸತ್ತಂತ ಸಭೆ ಆಗಿದೆ, ಸಭೆನೇ ಜೀವನೇ ಇಲ್ಲ, ಒಂದು ಸ್ತೋತ್ರ ಇಲ್ಲ, ಒಂದು ಅನ್ಯ ಭಾಷೆ ಇಲ್ಲ. ಹಲ್ಲೆಲೂಯಾ. ಎಲ್ಲ ಅಂತ ನೋಡ್ತಾ ಇದೆ. ನಾ ಬಿಡ್ತೇವ ಹಸಿ ಶೋಧೆನೂ ಉರಿಬೇಕು, ಒಣಗಿರೋ ಶೋಧೆನೂ ಉರಿಬೇಕು. ಉರಿಸ್ಬಿಡದೆ. ಅಪ್ಪ 10 ಗಟ್ಲೆ ಪೆಟ್ರೋಲ್ ಕೊಟ್ಟವ್ರೆ, ಆಗ ಅದು ಪೆಟ್ರೋಲ್ ಸುರಿಯೋದು ಡಮ್ ಅಂತ ಅನ್ಸೋದು ಅಷ್ಟೇ, ಉರಿತಾ ಇರ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಓದಿ ಉರಿಸ್ಬಿಟ್ಟು ಬಂದ್ಬಿಟ್ವಿ. ಈಗ ಅವ್ರಿಗೆಲ್ಲ ವೈರಾಗ್ಯ ಆತ್ಮದಲ್ಲಿ ಆರಾಧಿಸ್ಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನ್ಯೂಸ್ ಗೊತ್ತಾಗ್ತದೆ, ನಮ್ಮ ಪಾಸ್ಟಿಗೆ ಹೇಳ್ತೀವಿ ಹಿಂಗೆ ಆತ್ಮದಲ್ಲಿ ಆರಾಧಿಸ್ಬೇಕಂತ, ಕೇಳೋದೇ ಇಲ್ಲ. ಇದಕ್ಕೆ ಮೇಲೆ ಹಂಗೆ ಮಾಡ್ತೀವಿ ಅಷ್ಟೇ, ಅನ್ಸ್ಬಿಟ್ಟು ಬಂದ್ಬಿಡ್ಬೇಕು. ನಾವೆಲ್ಲ ಹಂಗ, ಅಯ್ಯೋ ನಾವು ಹೋಗಲ್ಲಪ್ಪ ಅಲ್ಲಿ, ನಾನು ಹಂಗೆ ಆಗ ಆರಾಧನೆ ಮಾಡ್ಬಿಡ್ತೀನಿ. ನಾನು ಅಷ್ಟೇ ಹಲ್ಲೆಲೂಯಾ. ಆಮೇಲೆ ನಾನು ಹಿಂಗೆ ಆಗ್ಬಿಡ್ತೀನಿ, ಫೈರೇ ಇರಲ್ಲ. ನೀನ್ ಎಲ್ಲಿ ಹೋಗ್ತೀಯಲ್ಲ ಫೈರ್ ಎತ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಬೆಂಕಿ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ತಗೊಂಡು ಹೋಗ್ಬಿಟ್ರೆ ಆಮೇಲೆ ಸಭೆಗಳಿಗೆ ಅಣಿಸ್ಬಿಟ್ರೆ ಆಮೇಲೆ ಆ ಬೆಂಕಿ ಹೇಳ್ತಲ್ಲ, ದೇವರಾತ್ಮನ ಬೆಂಕಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಸಭೆ ಮಕ್ಕಳು ಫೈರ್ ಆಗಿರ್ಬೇಕ. ಇದು ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ. ಇದು ಸ್ನಾನಿಕನಾಗಿರುವಂತ ಯೋಹಾನ ಹೇಳ್ತಾನೆ, ಓಪನ್ ಬರ್ತಾನೆ,
ಒಬ್ಬನು ಬರ್ತಾನೆ, ಅವನು ಬಂದ್ರೆ ಬೆಂಕಿಯಲ್ಲಿಯೋ ಆತ್ಮದಲ್ಲಿಯೋ ಅವನು ದೀಕ್ಷಾ ಸ್ಥಾನ ಮಾಡಿಸ್ತಾನ. ಕೆಲವು ಜನರಿಗೆ ಪಾಸ್ಟ್ ಎಷ್ಟೇ ಹರ್ಕೊಂಡು ಕಿತ್ಕೊಂಡು ಎಷ್ಟು ಕಿರ್ಚಿ ಪ್ರಸಂಗ ಮಾಡು, ಪಾಸ್ಟ್ ಎಷ್ಟು ಕಾಮಿಡಿ ಮಾಡ್ರು ಅಷ್ಟೇ. ಸ್ಮೈಲ್ ಪಾಸ್ಟ್ ಕೆಲವು ಟೈಪ್ ಚೋಕರ್ ಆದ್ರೂ ಕೂಡ ನಗುನೇ ಬರಲ್ಲ ರೀ. ಗಂಡ್ಸತ್ ಮುಂಡೆ ತರ ಕೂತಿರ್ತಾರ. ಪಾಸ್ಟ್ ಹಿಂಗೆಲ್ಲ ಹೇಳ್ಬೋದಾ? ಗಂಡ್ಸತ್ರ ಹೆಣ್ಣಿಗೆ ಏನಂತಾರೆ? ಅನ್ಯ ಜನರು ಏನಂತಾರೆ? ಸಂಡೇ ಮಂಡೇ ನನಗೆ ಗೊತ್ತಿಲ್ಲ ಮುಂದೆ. ಅಲ್ಲೇಲೂಯ. ದೇವ್ರ ನಗಿಸುವಾಗ ನಗ್ರಿ, ಅಳಿಸುವಾಗ ಅಳ್ರಿ, ಆತ್ಮದಲ್ಲಿ ತುಂಬ್ರಿ ಅನ್ನುವಾಗ ತುಂಬ್ರಿ, ಪ್ರವಾದಿಸ್ರಿ ಅನ್ನುವಾಗ ಪ್ರವಾದಿಸ್ರಿ, ಸೇವೆ ಮಾಡ್ರಿ ಅನ್ನುವಾಗ ಸೇವೆ ಮಾಡ್ರಿ. ದೇವರ ಆತ್ಮ ಏನೇನು ಹೇಳ್ತಾನೋ ಅದನ್ನ ಆ ಸಮಯದಲ್ಲಿ ಮಾಡ್ರಿ. ಹಲ್ಲೆಲೂಯ. ಪಾಸ್ಟ್ ಹೇಳ್ತಾರೆ, ಪಕ್ಕದಲ್ಲಿ ನೋಡಿ ಕೈ ಕೊಟ್ಟು ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಎಲ್ಲ ಬ್ರದರ್ ಪಾಸ್ಟ್ ಹೇಳ, ಪಕ್ಕದಲ್ಲಿ ನೋಡಿ ಕೈ ಕೊಟ್ಟಿ ಪ್ರೈಸ್ ದಿ ಲಾರ್ಡ್. ಪಾಸ್ಟ್ ಹೇಳ್ರ ಪಕ್ಕದಲ್ಲಿ ಕೈ ಕೊಟ್ಟಿ ಪ್ರೈಸ್ ದಿ ಲಾರ್ಡ್. ಇವ್ರು ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಫಾಸ್ಟ್ ಬಟ್ಟೆಲ್ಲ ಹರ್ಕೊಂಡು ಜೋಕರ್ ಆಗಿ ನಗುದ್ರು ನಗಲ್ಲ ರೀ. ಗೂಬೆ ನೋಡಿದ್ರೆ ಹೆಂಗ್ ಕೂತಂದದ? ಗೂಬೆ ನೋಡಿದ್ರ? ಫೋನ್ ಅಲ್ಲಿ ನೋಡು, ಪಕ್ಕದಲ್ಲಿ ಯಾರು? ಹಲ್ಲೆಲೂಯಾ. ಹೇಗಿರ್ತದೆ ಗೂಬೆ? ಕೆಲವು ಜನರು ನಾನು ಇದ್ದಾರೋ ಹೊಂಟೋಗೋರೋ ನನಗೊಂದು ಅರ್ಥ ಆಗಲ್ಲ. ಅಕಸ್ಮಾತ್ ಆಗಿ ಪಾಸ್ ಹಲ್ಲೆಲೂಯಾ ಈ ಕಡೆ ಬಂದ್ರೆ ಗೂಬೆ ತರ ಸಿಸ್ಟರ್ ಸಿಸ್ಟರ್ ನೀವೇ ಹಲ್ಲೆಲೂಯಾ. ಯೇಸು ನಿನ್ ಮನೆಗೆ ಬರ್ತಾರಂತ ನೀನೇನ್ ಮಾಡ್ಬೇಕು? ದೇವ್ರ ನನಗೆ ಗೊತ್ತಿಲ್ಲ, ನಾನ್ ನಿನ್ ಕೈ ಹಿಡಿತೀನಿ, ನನ್ನ ಕೈ ಹಿಡಿಬೇಕು. ಇವತ್ತೇನೇ ಆಗಲಿ ನೀನ್ ಬರ್ಲೇಬೇಕಪ್ಪ, ಬರ್ಲೇಬೇಕು ದೇವ್ರ. ನೀನ್ ಕರ್ಕೊಂಡು ನಿನ್ ಮನೆಗೆ ಹೋಗು. ಯೇಸು ಇವತ್ತು ನಿನ್ನ ಬದುಕಲ್ಲಿ ಬರ್ಲಿ, ನಿನ್ ಹೃದಯದಲ್ಲಿ ಬರ್ಲಿ, ನಿನ್ ಜೀವನದಲ್ಲಿ ಬರ್ಲಿ, ನಿನ್ ವ್ಯಾಪಾರದಲ್ಲಿ ಬರ್ಲಿ, ನಿನ್ನ ಎಲ್ಲ ಕಾರ್ಯಗಳಲ್ಲಿ ಯೇಸು ಇವತ್ತಿನಿಂದ ಬರ್ಲೇ. ಯೇಸು ಬಂದ್ರೆ ಬದಲಾವಣೆ ನಿಶ್ಚಯ. ಯೇಸು ಬಂದ್ರೆ ಆ ಮನೆಗೆ ರಕ್ಷಣೆ ನಿಶ್ಚಯ. ಯೇಸು ಬಂದ್ರೆ ಆ ಮನೆಗೆ ಕಾವಲು ನಿಶ್ಚಯ. ಕೆಲವು ವಿಶ್ವಾಸಿಗಳು ಕೆಲವು ನಾಯಿಗಳು ಸಾಕ್ತಾರ. ಕೆಲವು ವಿಶ್ವಾಸಿಗಳು ಕೆಲವು ನಾಯಿ ಸಾಕ್ತಾರ. ಆ ನಾಯಿ ಅವ್ರನ್ನೇ ನುಂಗಂಗಿರ್ತದೆ. ಅರ್ಥ ಆಗಿಲ್ಲ? ಹೆಂಗಿರ್ತದ ನಾಯಿ? ದೊಡ್ಡ ದೊಡ್ಡ ನಾಯಿ. ಏನಕ್ಕೆ? ನಮ್ದು ಮನೆ ದೊಡ್ಡ ಮನೆ, ನಮ್ದು ಜಾಗ ದೊಡ್ಡ ಜಾಗ, ಅದಕ್ಕೆ ಯಾರು ಕಳ್ಳರು ಬರಬಾರ್ದು ಅಂತ 2 ನಾಯಿ ಸಾಕಿದ್ವಿ. ಅಮ್ಮ ವೈರ್ಬಿಡಮ್ಮ ಸುಬ್ಬಲಕ್ಷ್ಮಿ
ಏನೇನ ಅಂತಾರೆ. ಇಷ್ಟು ಸಹಿಸ್ಕೊಂಡು ಕೂತ್ಕೊಂಡ್ವಿ. ಫ್ಯಾನ್ ಇತ್ತು, ಕರೆಂಟ್ ಬೇರೆ ಹೊಂಟೋಯ್ತು, ಅವೇ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಏನಾದರೂ ಮಾಡ್ಕೊಳ್ಳಿ, ಬೆಂಕಿ ಮಾತ್ರ ಬರಬಾರ್ದು. ಹೊಗೆನಲ್ಲೇ ಮುಗಿಸ್ಬಿಡ್ರಿ. ಯಾರು ಜನರೇಟರ್ ಹಾಕ್ಸ್ಬಿಡ್ರಿ. ಫಸ್ಟು ಹಾಕ್ಬಿಟ್ರು ಬಾಂಬು. ಅಲ್ಲೋಯ್ಯ, ಏನು ಹೇಳ್ತಾ ಇದ್ದೆ ನಾನು? ನೋಡ್ರಿ, ಯೇಸುಸ್ವಾಮಿ ಬಗ್ಗೆ ಹೇಳಿದೆ, ಇಟ್ಕೊಂಡಿಲ್ಲ ಯಾರು. ನಾಯಿ ಬಗ್ಗೆ, ನಾಯಿ ಸ್ಟೋರಿ ಹೇಳಿದ್ರೆ ಕರೆಕ್ಟಾಗಿ ನಾಯಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೋ ನಾಯಿ ಕಚ್ಚಿರಬೇಕು. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ಈಗ ನಾಯಿ ಆ ಮನೆಯಲ್ಲಿ ಏನು ಈ ಎತ್ತರ ಹಿಂಗಿದೆ ಬಾಯಿ. ಯಾಕೆ ಅಂದರೆ ನಮಗೆ ಕಾವಲಿಗೋಸ್ಕರ ನಾಯಿ. ಇದು ಯಾರ ಮನೆ? ವಿಶ್ವಾಸಿ ಮನೆ. ಪಕ್ಕದಲ್ಲಿ ಹೋಗ್ತೀವಿ, ಪಾಸ್ಟರ್ ಮನೆ. ಪಾಸ್ಟರ್ ಮನೇಲಿ 4 ನಾಯಿ ಇದೆ. ಅಲ್ಲೇಲೂಯ. ಕೆಲ ಜನರು ಪಾಸ್ಟರ್ ಮನೇಲಿ ಕೂಡ 3 ನಾಯಿ ಇದೆ. ನಮ್ಮ ಮನೇಲಿ ಇರೋದು ಎಂಥ ಕಳ್ಳರು ಬಂದರೂ ಕೂಡ ಕರ್ಕೊಬಂದು ಕುಣಿಸೋ ನಾಯಿ. ಅರ್ಥ ಆಗ್ತಿ? ನಮ್ಮನೇಲಿರೋ ನಾಯಿ ಪಕ್ಕದ ಮನೆಗೆ ಕಳ್ಳ ಬಂದು ಕಳ್ತನ ಮಾಡ್ತಾ ಇದ್ರೆ ಅಲ್ಲೇನಕ್ಕೆ ಹೋಗಿದ್ಯಪ್ಪ, ನಮ್ಮ ಯಜಮಾನ ಮಲಗವನೇ, ನನ್ನ ಮನೆಗೆ ಬಾಂತೆ ಕರ್ಕೊಂಬರೋ ನಾಯಿ. ಸಿಡ್ಸು ಲವ್ಲಿ ಆಗಿರುವಂಥ ನಾಯಿ. ಅಲ್ಲೇಲೂಯ. ಈ ನಾಯಿ ಯಾರನ್ನ ಕಚ್ಚಲ್ಲ, ಕಚ್ಚೋದು ಇಲ್ಲ. ಪ್ರೀತಿನ ಸಾಕಿರೋ ಸುಮ್ಮನೆ ಬೊಂಬೆ ಟೈಪ್ನ ಸಾಕಿರೋ ನಾಯಿ. ಈ ಕೆಲವು ಜನರು ಏನು ಮಾಡ್ತಾರೆ, ರಕ್ಷಣೆಗಾಗಿ ಸಾಕೋ ನಾಯಿ. ಯಾರು? ದೇವ್ರ ಮಕ್ಕಳು. ದೇವ್ರ ವಾಕ್ಯ ಏನು ಹೇಳ್ತದೆ? ನಿನ್ನ ಗೂಡಾರದ ಸಮೀಪಕ್ಕೂ ನೀನು ನಾಯಿ ಇಟ್ಕೊಡ್ರಿಂದ ನಿನ್ನ ಗೂಡಾರ ಸಮೀಪಕ್ಕೆ ದೇವ್ರ ಮಹಿಮೆನೂ ಬರಲ್ಲ, ದೇವದೂತರು ಬರೋದಿಲ್ಲ. ದೇವದೂತರು ಪರ್ಮಿಷನ್ ತಗೊಂಡು ಬರ್ತಾರ, ಬರ್ಬೇಕು ಇವತ್ತು ರಾತ್ರಿ ಅಂತ. ಮಗನೇ ಇವತ್ತು ನಿನ್ನ ಮನೆಗೆ ಬೆಂಕಿ ಇಟ್ಕೊಳ್ತದೆ ಅಂತ ಫಸ್ಟೇ ಗೊತ್ತಾಗ್ಬಿಡುತ್ತೆ ಪರಲೋಕಕ್ಕೆ, ನಿನ್ನ ಮನೆಗೆ ಇವತ್ತೇನಾಗುತ್ತೆ, ಬೆಂಕಿ ಅಂಟ್ಕೊತದೆ ಅಂತ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಹೋಗು ಅಂತ ಕಳಿಸ್ತಾರ. ದೇವದೂತರು ಬರ್ತಾರ, ಬಂದು ನೋಡ್ತಾರೆ ನಾಯಿ. ನಾಯಿ ಯಾರು? ನಾಯಿ ನೀನು ಸಾಕಿರೋ ನಾಯಿ. ನೀನು ಏನು ಯಾರು ಬರ್ಬಾರ್ದು ಸಾಕಿರೋದು? ಕಳ್ಳ ಬರಬಾರ್ದು ಅಂತ. ಇದಕ್ಕೆ ದೇವರು ಗೊತ್ತಾಗ್ತಲ್ಲ, ದೇವದೂತನೂ ಗೊತ್ತಾಗ್ತಾಯಿಲ್ಲ ನಾಯಿಗೆ. ನಾಯಿಗಲ್ಲ, ನಿನಗೆ ಗೊತ್ತಾಗಲ್ಲ. ಶಿಷ್ಯರಿಗೆ ಗೊತ್ತಾಗಿಲ್ಲ. ಓ ಯಾವುದೋ ಭೂತ ಬಂದಿದೆ ಅಂದರು. ಯೇಸುವನ್ನು ನೋಡಿ ನೀರ ಮೇಲೆ ನಡ್ಕೊಂಬರುವಾಗ, ಅಯ್ಯೋ ಭೂತ. ಸ್ವಾಮಿ, ಅಯ್ಯೋ ನಾನು ಭೂತ ಅಲ್ಲ. ಹಿಂಗೆ ನೀವು ಹೋದ್ರೆ ನೀವು ಗೊತ್ತಾ, ನಾನು ಭೂತ ಅಲ್ಲ, ನಾನು ಯೇಸು ಅಂದರು. ಯೇಸು ಅಲ್ಲೇ ಲೂಯ್ಯ. ಕೆಲವು ಜನ ನಮಗೆ ಬಂದಿಲ್ಲ, ಸತ್ತ ಮೇಲೆ ಅಯ್ಯೋ ಭೂತ ಬಂದಿದೆ. ಭೂತ ಎಲ್ಲರೂ ಮೀನು ತಿಂದದ, ಊಟ ಮಾಡ್ತದಾ? ನಾನು ಮಾಡ್ತೀನಿ ಅಂದ್ಬಿಟ್ಟು ಊಟ ತಿಂದರು ನೋಡು. ಅಯ್ಯೋ ಆಗಲೂ ಜನ ನಂಬಿಲ್ಲ. ಇಲ್ಲ, ಇದು ಭೂತನೇ ಇರಬೇಕು. ಆಗ ಯೇಸು ಹೇಳಿದ್ರು, ನೋಡು ಬಾ, ಮುಟ್ಟು ಬಾ, ಕೈ ಮುಟ್ಟು ನನ್ನ ಮಗನೇ ಮುಟ್ಟು. ತೂತಿದೆ, ನಾನೇ ಯೇಸು. ಹಂಗಂದು ಹೇಳ್ಬಿಟ್ಟು ತೂತಿಕೊಂಬರೋರೆಲ್ಲ ಯೇಸು ಆಗಲ್ಲ. ಅಲ್ಲೇಲೂಯ. ಹಂಗಂತ ಹೇಳ್ಬಿಟ್ಟು ತೂತಿಕೊಂಬರೋರ್ನೆಲ್ಲ ನೀನು ಸೇರಿಸ್ಕೊಂಡ್ಬಿಡು ಮನೆಗೆ, ಯೇಸು ಯೇಸು ಅಂತ. ಅಲ್ಲೇಲೂಯ. ನಾಯಿ ದೇವದೂತರು ಪರ್ಮಿಷನ್ ತಗೊಂಡು ಬಂದಿದೆ ಪರಲೋಕದಿಂದ, ನಿನಗೆ ಕಾವಲು ಕೊಡಬೇಕು ಇವತ್ತು ನಿನ್ನ ಮನೆಗೆ. ಫೈರ್! ದೇವದೂತರು ಗೇಟ್ ತೆಗಿತದಂಗೆ ನಾಯಿ, ನಾವಿದ್ದೀವಿ. ನಾಯಿ ಹೇಳ್ತದೆ, ನಾವಿದ್ದೀವಿ. ಏನಂತ ಇದೆ ಅದರ ಭಾಷೆಯಲ್ಲಿ? ದೇವದೂತ, ಇವರ ಗೊಡವೆ ನಮಗೆ ಯಾಕೆ? ಕರೆಕ್ಟ್. ಹಲ್ಲೆಲೂಯಾ. ಈಗ ನಾಯಿ ಏನ್ ಹೇಳ್ತಾ ಇದೆ? ನಾವಿದ್ದೀವಿ, ಹೋಗು ಹೋಗು ಅಂದ. ಈಗ ದೇವದೂತರು, ಸ್ವಾಮಿ ನಾಯಿ ಇದೆಯಂತೆ, ಇವ್ರ ಗೊಡವೆ ನಮಗೆ ಯಾಕೆ? ಮಾರನೇ ದಿನ ಬಂದು ನೋಡ್ತಾರೆ ನಾಯಿ ಎಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟಿದೆ. ಹಲ್ಲೆಲೂಯಾ.
ಯಾವ ಬೆಂಕಿ ಬಿದ್ರು, ಯಾವ ಕಳ್ಳ ಬಂದ್ರು, ಯಾವ ಕತ್ತಿ ಬಿದ್ರು ಏನು ಮಾಡ್ಲಿಕ್ಕೂ ಆಗದೆ ಇರುವಂತ ರಕ್ಷಣೆ ಅದು ಯಾವ್ದಾದ್ರು ಇದ್ರೆ ಅದು ದೇವರ ರಕ್ಷಣೆ, ಅದು ಪರಲೋಕದ ರಕ್ಷಣೆ. ನಿನ್ನ ಮನೆ ದೇವರು ವಾಸ ಮಾಡೋ ಮನೆಯಾಗಿ ಮಾಡಬಾರದು. ಹಲೋ, ಯೇಸು ನಿನ್ನ ಮನೆಗೆ ಬರ್ತಾರಂತೆ. ಏನಕ್ಕೆ ಬರ್ತಾರ? ಇದು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ, ಪ್ರಸಂಗ ಮುಗೀತು. ಯೇಸು ನಿನ್ನ ಮನೆಗೆ ಬರ್ತಾರೆ. ಏನಕ್ಕೆ ಬರ್ತಾರ? ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೇ ಹೋಯ್ತು. ಬಿಡ್ಲಾ? ಬಿಡು. ಪುರ್ರ್. ಬಿಟ್ಟೆ ಬಿಟ್ಟೆ. ಅಲ್ಲೇಲೂಯ. ಕಣ್ಣೆ ಮುಚ್ಚಿ ಆಡಕ್ ಬರ್ತಾರೆ ಯೇಸು. ಏನಕ್ಕೆ ಬರ್ತಾರೆ ಯೇಸು? ಹಲ್ಲೆಲೂಯಾ, ಆಮೆನ್. ಯೇಸು ನಿನ್ನ ಮನೆ ಒಳಗಡೆ, ನಿನ್ನ ಒಳಗಡೆ ಬರುವಂತದ್ದು ಒಂದದಾಗಿ ಅವನು ಬರೋದೇ ರಕ್ಷಣೆ ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಯೇಸು ನಿನ್ನ ಜೀವನದಲ್ಲಿ, ನಿನ್ನ ಬದುಕಿನಲ್ಲಿ, ನಿನ್ನ ಬಾಳಿನಲ್ಲಿ, ನಿನ್ನ ಜೀವನದಲ್ಲಿ ಅವನು ಪ್ರವೇಶವಾಗುವಂಥದ್ದು ನಷ್ಟಪಡಿಸುವುದಕ್ಕೂ ಹಾಳು ಮಾಡುವುದಕ್ಕೂ ಅಲ್ಲ. ಅವನು ಬರುವಂಥದ್ದು ನಿನಗೆ ರಕ್ಷಣೆ. ಒಂದನೇ ಹೆಸರೇ ರಕ್ಷಣೆ. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ. ಭಯವಿಲ್ಲ, ಎಲ್ಲರೂ ಸೇರಿ ಯಾವ ಕೇಡು ಬಾಳೆ ಬಾರದು. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ. ನನಗೇನು ಭಯವಿಲ್ಲ, ಯಾವ ಕೇಡು ಬಾಳೆ ಬಾರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರದು. ಯೇಸು, ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರದು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ರಕ್ತ ಕೋಟೆಯೊಳಗೆ ನಾ ಬಂದಿರುವೆ. ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಸಾರಿ. ರಕ್ತ ಕೋಟೆ ಒಳಗೆ, ಕೋಟೆಯೊಳಗೆ ನಾ ಬಂದಿರುವೆ. ನನಗೇನು ಭಯವಿಲ್ಲ, ಯಾವ ಕೇಳು ಬಳಿ ಬರಲು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಎಲ್ಲರೂ ಸೇರಿ ಹಾಡ್ರಿ. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ. ನನಗೇನು ಭಯವಿಲ್ಲ, ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ. ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ದೇವರೇ ಬೆಳಕು ರಕ್ಷಕನು. ಯಾರಿಗೆ ಅಂಜುವೆನು, ದೇವನೇ ಬೆಳಕು ರಕ್ಷಕನು. ಯಾರಿಗೆ ಅಂಜುವೆನು, ಆತನೇ ಬಾಳಿನ ಬಲವಾದ
ಯಾರಿಗೆ ಭಯ ಪಡೆವ ಆತನೇ ಬಾಳಿನ ಫಲವಾದ ಯಾರಿಗೆ ಭಯ ಪಡೆವ ಕೋಟೆಯೊಳಗೆ ನಾ ಬಂದಿರುವೆ ನನಗೇನೋ ಭಯವಿಲ್ಲ ಯಾವ ಕೇಳು ಬಳಿ ಬರದು ರಥ ಕೋಟೆಯೊಳಗೆ ನಾ ಬಂದಿರುವೆ ನನಗೇನೋ ಭಯವಿಲ್ಲ ಯಾವ ಕೇಳು ಬಳಿ ತಾಯಿಯ ಮಗುವನ್ನು ಮರೆತರು ತಾಯಿಯ ಮಗುವನ್ನು ಮರೆತರು ಮರೆಯಾದ ನಂತರ್ತನೆ ತಾಯಿಯ ಮಗುವನ್ನು ಮರೆತರು ಮರೆಯಾದ ನಂತರ್ತನೆ ಗುರುಬನಂತೆ ನನ್ನ ನಡೆಸುವೆ ಅಭಿಷೇಕ ಮಾಡಿರುವೆ ಗುರುಬನಂತೆ ನನ್ನ ನಡೆಸುವೆ ಅಭಿಷೇಕ ಮಾಡಿರುವೆ ರಥ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ ಯಾವ ಕೇಳು ಬಳಿ ಬರದು ರಥ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ ಯಾವ ಕೇಳು ಬಳಿ ಬರದು ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಡದು ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಡದು ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನೋ ಭಯವಿಲ್ಲ ರಕ್ತ ಕೋಟೆ ಒಳಗಡೆ ಬಂದಿಲ್ಲ ಅಂದ್ರೆ ಇವತ್ತು ಬಂದು ಬಿಡು ಇವತ್ತು ಬಂದು ಬಿಡು ಇವತ್ತು ಒಳ್ಳೆ ಸಮಯ ಬಂದಿರುವೆ ನನಗೇನೋ ಭಯವಿಲ್ಲ ಯಾವ ಕೇಡು ಬಳಿ ಬರದು ಎಲ್ಲರೂ ಸೇರಿ ರಕ್ತ ಕೋಟೆ ಒಳಗೆ ನನಗೇನೋ ಭಯವಿಲ್ಲ ಯಾವ ಕೇಡು ಬಳಿ ಬರದು ಕೋಟೆಯೊಳಗೆ ನನಗೇನೋ ಭಯವಿಲ್ಲ ಯಾವ ಕೇಡು ಬಳಿ ಬರದು ಕೋಟೆಯೊಳಗೆ ನಾ ಬಂದಿರುವೆ ನನಗೇನೋ ಭಯವಿಲ್ಲ ಯಾವ ಕೇಡು ಬಳಿ ಶಕ್ತಿ ಪ್ರಕಟವಾಗಲಿ ದೈವ ಮಹಿಮೆಯಲ್ಲಿ ಪ್ರಕಟವಾಗಲಿ ನಾ ನನಗೇನೋ ಭಯವಿಲ್ಲ ಯಾವ ಕೇಡು ಬಳಿ ಬರದು ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನೋ ಭಯವಿಲ್ಲ ಯಾವ ಕೇಡು ಬಳಿ ಬರದು ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನೋ ಭಯವಿಲ್ಲ ಯಾವ ಕೇಡು ಬಳಿ ಬರದು ನನಗೇನೋ ಭಯವಿಲ್ಲ ಯಾವ ಕೇಡು ಬರದು ನಿನ್ನ ಮುಂದೆಗಡೆ ನಡೆದಾಡ್ತಾ ಇದ್ದಾರೆ ಅವ್ರು ಬೇಕಾ ಅವ್ರು ಬೇಕಾ ಕರ್ಕೋ ಯಾವ ಕೇಡು ಬಳಿ ಓ ಚೀದ ನಾವೆಲ್ಲರೂ ಎದುರಿಕೊಳ್ಳೋಣ ಹಾಗೆ ನಾವೆಲ್ಲರೂ ಎದುರಿಕೊಳ್ಳೋಣ ಯೇಸು ಯೇಸು ಇಲ್ಲಿ ನಡೆದಾಡ್ತಾ ಇದ್ದಾರೆ ಅವರು ನಡೆದಾಡ್ತಾ ಇದ್ದಾರೆ ಬೇಕಾ
ಕರ್ಕೋ ಕರ್ಕೋ ಕರ್ಕೋ. ರಾ 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 ಬದಡಗದಬೋ ರಾ 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 ಬದಡಗದಬೋ ರಿಕಾ ಬಾಬಾ. ಓ ರಾಮ, ಯೇಸು ಯೇಸು ಯೇಸು, ನಿನ್ನ ಮುಂದೆಗಡೆ ಯೇಸು. ಎಲ್ಲರ ಕಣ್ಣು ಮುಚ್ಚಿ, ಎಲ್ಲರ ಕಣ್ಣು ಮುಚ್ಚಿ, ಎಲ್ಲರ ಕಣ್ಣು ಮುಚ್ಚಿ. ಕ್ಲೋಸ್ ಯುವರ್ ಐಸ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿರಿ. ಯೇಸು ಯೇಸು ಯೇಸು, ನಿನಗಾಗಿ ಯೇಸು. ಇಲ್ಲಿವರೆಗೂ ಎದುರು ನೋಡಂತ ದೇವರು, ಇಲ್ಲಿವರೆಗೂ ನೀನು ಕರೆದಂತ ಯೇಸು ನಿನ್ನ ಮುಂದೆಗಡೆ. ಯಸ್, ಫೈರ್ ಫೈರ್. ದೇವ್ರು ಮುಟ್ಲಿ, ದೇವ್ರು ಮುಟ್ಲಿ, ದೇವ್ರು ಮುಟ್ಲಿ. ಹೋ ಹೋ ಹೋ, ದೇವ್ರು ಮುಟ್ತಾ ಇದಾರ, ದೇವ್ರು ಮುಟ್ತಾ ಇದಾರ. ರಾಬಾದ ಡಾಗಾದಬ. ದೊಡ್ಡ ಅಗ್ನಿ, ದೊಡ್ಡ ಮಹಿಮೆ, ದೊಡ್ಡ ಶಕ್ತಿ ಈತನ ಚರಿತ್ರೆಯನ್ನ, ಈತನ ಕಾರ್ಯಗಳನ್ನ ಮಹತ್ವವಾಗಿ ಬದಲಾಯಿಸುವ, ಮಹತ್ವವಾಗಿ ಬದಲಾವಣೆ ಮಾಡುವ, ಮಹತ್ವವಾಗಿ ವ್ಯತ್ಯಾಸ ಬರುವ ಫೈರ್ ಫೈರ್. ಯಸ್ ಯಸ್, ಅಗ್ನಿ. ರಾಬಾದ ಡಾಗಾದಬ ರಾ ರಾ ರಾಬಾದ ಡಾಗಾದಬು. ಹಿಡ್ಕೋ ಯೇಸುವನ್ನ, ಹಿಡ್ಕೋ ಯೇಸುವನ್ನ. ಈ ಮಗನ ಕಟ್ಟಿ ಹಾಕಿರುವ ಎಲ್ಲ ಕಟ್ಟನ ಹೊಡೆದ್ಬಿಟ್ಟಿದ್ದೇನೆ. ಎಸ್, ಫ್ರೀ ಆಗಲಿ, ಫ್ರೀ ಆಗಲಿ. ಓ ರಾಬಾದ ಡಾಗಾದಬ. ಬ್ರದರ್, ಸಿಸ್ಟರ್, ಯೇಸು ಯೇಸು ಯೇಸಪ್ಪ, ದಾವೀದ ಕುಮಾರನು, ದಾವೀದ ಪುತ್ರನು ನಿನ್ನ ಮುಂದೆಗಡೆ, ನಿನ್ನ ಮುಂದೆಗಡೆ ಅವರು ಬಂದಿದ್ದಾರೆ, ಅವರು ಬಂದಿದ್ದಾರೆ. ಡಾಗಾದಬೋ ರಿಖ ಮಾಮ ಮದಡಗಾದಬ ರಬದ ಡಗಾದಬೋ ರಿಖ ಮಾನ ರಬದ ಡಗಾದಬ. ಟಾಟಾ 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 ಟಾ. ಯೇಸು ಕೆಲವು ಜನರನ್ನ ಮುಟ್ಟುತ್ತಾ ಇದ್ದಾರ, ಯೇಸು ಕೆಲವು ಜನರನ್ನ ಮುಟ್ಟುತ್ತಾ ಇದ್ದಾರ. ಹೋ ಉಫ್ ರಾಬಾ ಬಾಬಾ ಡಾಗಾದಬ ರಿಕ ಮಾಮಾ ಡಾಗಾದಬ. ಏ ಹೇ ಹೇ ಏ ಏ ಆ fire. Oh, Jesus. ಪರಲೋಕ, ಪರಲೋಕ, ಸ್ವರ್ಗ ಇಲ್ಲಿ ಇಳಿದು ಬಂದಿದೆ. ಹೋ 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 ಹೋ. ಗ್ಲೋರಿ 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 ಗ್ಲೋರಿ. ಹೋ ರ ರ ರ ರ ರ ರ ರ ರ ಬಾದಡಗಾದಬೋ.
Oh, ra 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 ba da da ga da bo. Jesus. Oh, ra 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 ba da da ga da bo. ಒಂದು ಎನ್ಕೌಂಟರ್, ಒಂದು ಎನ್ಕೌಂಟರ್, ಒಂದು ಎನ್ಕೌಂಟರ್. ಫೈರ್, ಫೈರ್, ನಡೀಲಿ ನಡೀಲಿ ನಡೀಲಿ. ಎಸ್, ಎಲ್ಲರ ಮೇಲೆ ದೇವರ ಕರ ಹಿಡೀಲಿ. ಯೇಸುವೇ. Oh, ra 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 ba da da ga da bo. Rika mama ma da da ga da bo ta 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 ta. ಎಲ್ಲರೂ ಒಪ್ಪಿಸಿಕೊಡ್ರಿ. ನಿಮ್ಮ ಕಣ್ಣುಗಳು ಪರಲೋಕದ ಕಡೆಗೆ ತಲುಪಡಲಿ. ಯೇಸಯ್ಯ, ಯೇಸುವೇ, ಅಪ್ಪ, ಗ್ಲೋರಿ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಎಲ್ಲರೂ ಸೇರಿ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು, ಆಶ್ರಯವಾಗಿರುವೆ, ನೀನೇ ನನ್ನ ನೀನೇ ನನ್ನ ದುರ್ಗವು, ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು, ಗುರಾಣಿಯೂ ಆಗಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ, ಹೊಸ ಕೃಪೆ ನೀಡಿ ನನ್ನ ಎಲ್ಲರೂ ಸೇರಿ, ಎಲ್ಲರೂ ಸೇರಿ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ ಸಪ್ಪ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಕೊಂಡಾಡುವೆ. ಎಲ್ಲರೂ ಸೇರಿ. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಕೊಂಡಾಡುವೆನು. ದೇವ ಪಿತನೇ ನಾನು ಆರಾಧಿಸುವೆ, ದೇವ
ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಎಲ್ಲರೂ ಸೇರಿ ಹೇಳಲಿಕ್ಕೆ ಸಾಧ್ಯನಾ? ಯೇಸು ನಿನ್ನ ಮನೆಗೆ ಬರ ರೆಡಿಯಾಗಿದ್ದಾರೆ, ಯೇಸು ಇಲ್ಲಿ ಬಂದಿದ್ದಾರೆ, ಯೇಸು ನಿನ್ನ ಮುಂದಗಡೆ ನಿಂತಿದ್ದಾರೆ. ನೀವೆಲ್ಲರೂ ಸೇರಿ ಹೇಳಕ್ ಸಾಧ್ಯನಾ? ಏನಂತ ಹೇಳಿ? ನಿನ್ನ ಬಿಟ್ಟು ನಾ ಎಸಪ್ಪ ನಿನ್ನ ಮುಂದೆಗಡೆ ಎಸಪ್ಪ, ಅವ್ರು ನೋಡಿ ಹೇಳು. ಯೇಸುವೇ ನಿನ್ನ ಬಿಟ್ಟು ನಾ ಅಪ್ಪ ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ ಅಪ್ಪ, ನಿನ್ನ ಬಿಟ್ಟು ನಾ ಏನ್ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಯೇಸುವೇ ಯೇಸುವೇ ಅಪ್ಪ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಪ್ಪ. ನನ್ನ ಮನೆಗೆ ಬನ್ನಿಯಪ್ಪ, ನನ್ನ ಹೃದಯಕ್ಕೆ ಬನ್ನಿಪ್ಪ, ನನ್ನ ಹೃದಯದ ಒಳಗಡೆ ಬನ್ನಿಪ್ಪ, ನಾನು ನಿಮ್ಮೊಟ್ಟಿಗೆ ನಡೀತೀನಪ್ಪ. ಅಪ್ಪ ಅಪ್ಪ, ಇಲ್ಲಿವರೆಗೂ ನಿಮ್ಮೊಟ್ಟಿಗೆ ನಾನು ನಡೆದಿಲ್ಲ ದೇವ್ರೆ, ಸಾರಿ ಅಪ್ಪ, ಸಾರಿ ಅಪ್ಪ, ಕ್ಷಮಿಸ್ಬಿಡು ದೇವ್ರೆ. ಆದರೆ ಇವತ್ತಿಂದಪ್ಪ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಟು ನಡೆಯಲ್ಲಪ್ಪ, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಟು ನಡೆಯಲ್ಲ ದೇವರೇ, ನಿಮ್ಮ ಜೊತೆಯಲ್ಲೇ ನಡೀತೀನಪ್ಪ, ನಿಮ್ಮೊಟ್ಟಿಗೆ ನಡೀತೀನಪ್ಪ. ಎಲ್ಲಿಗೋದ್ರು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಪ್ಪ. ಬಂದ್ಬಿಡು ದೇವ್ರೆ, ಬಂದ್ಬಿಡ್ರಿ ಕರ್ತನೆ, ಬಂದ್ಬಿಡ್ರಿಪ್ಪ, ಬಂದ್ಬಿಡ್ರಿ. ದಾವೀದ ಕುಮಾರನೇ ಬಂದ್ಬಿಡು ದೇವರ. ಅಪ್ಪ, ನಾನು ನಿಮ್ಮನ್ನ ಇಲ್ಲಿವರೆಗೂ ಬಿಟ್ಟು ನಡೆದ್ಬಿಟ್ನಲ್ಲ, ನಿಮ್ಮನ್ನು ನಾನು ಮರ್ತುಬಿಟ್ಟು ನಡ್ಬಿಟ್ನಲ್ವಾ, ನನಗೆ ಕ್ಷಮಿಸ್ಬಿಡಪ್ಪ. ಎಷ್ಟೋ ಸಾರಿ ನಿನ್ನ ಕರೆದೆ, ಎಷ್ಟೋ ಸಾರಿ ನಿನ್ನ ಕೂಗಿದೆ, ನನ್ನ ಕಿವಿನೇ ಗೊತ್ತಿಲ್ಲ ದೇವರ. ನನ್ನ ತಪ್ಪು ನನಗೆ ಅರಿವಾಯ್ತು ಸ್ವಾಮಿ. ಇವತ್ತು ಕೂಡ ನಿನ್ನ ಕರೆದಿದ್ಯಾ, ನಾನು ಕರ್ಕೊಂಡು ಹೋಗ್ತೀನಪ್ಪ. ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ಕರ್ಕೊಂಡು ಹೋಗಲ್ವೋ, ನನಗೆ ನೀನು ಬೇಕು ದೇವರ, ನನಗೆ ನೀನು ಬೇಕೇ ಸಬಾ. ನೀನು ನನ್ನ ಜೊತೆ ಬರ್ಬೇಕಪ್ಪ, ನಾನು ಕರ್ಕೊಂಡು ಹೋಗ್ತೇನೆ.
ಅದಕ್ಕಾಗಿ ನಾನು ಡೆಡಿಕೇಶನ್ ಮಾಡ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಮಾತು ಕೊಡ್ತಾ ಇದ್ದೇನೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದೇವರ, ನಾನು ನಿಮ್ಮ ಜೊತೆಲೇ ಇರ್ತೀನಪ್ಪ. ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ, ನಮ್ಮನ್ನು ನಾವು ತಗ್ಗಿಸಿ ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಖಾನಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ, ಎಲ್ಲವನ್ನ ಬೇಗನೆ ಬರಲಿಕ್ಕಿರುವಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು.